ಈ ಗುಡ್ ಫ್ರೈಡೆ ಹಬ್ಬದ ಆರ್ಥಿಕ ಶುಭಾಶಯಗಳನ್ನು ನಾನು ಕೋರುವನಾಗಿದ್ದೀನಿ. ಯೇಸು ಸ್ವಾಮಿ ಜಗತ್ತಿಗೆ ಬಂದು ಮಹಾಯಜ್ಞ ಮಾಡಿದ್ದಾರೆ. 2025 ವರ್ಷಗಳ ಹಿಂದೆ ಮಾನವ ರೂಪವಾಗಿ ಬಂದು ನಾವು ಮಾಡಿದಂಥ ಪ್ರತಿಯೊಂದು ಪಾಪಗಳಿಗೋಸ್ಕರ ಅವರು ಜಜ್ಜಲ್ಪಟ್ಟು ಗಾಯಗೊಂಡು ಆ ಗಾಯಗಳಿಂದ, ಆ ರಕ್ತದಿಂದ, ಆ ಮರಣದಿಂದ ನಮಗೆ ನರಕದ ಕೂಪವನ್ನು ತಪ್ಪಿಸಿ ಸ್ವರ್ಗವನ್ನು ನಮಗೆ ಕೊಟ್ಟಿದ್ದಾರೆ. ದೇವರ ಕೃಪೆ, ಶಾಂತಿ, ಸಮಾಧಾನ, ಒಳ್ಳೆ ಆರೋಗ್ಯ ಕೊಡಲಿ ಎಂಬುದಾಗಿ ನಾನು ಹಾರೈಸ್ತಾ ಇದ್ದೇನೆ. ಆನೇಕಲ್ ತಾಲೂಕಿನ ಮಂಚನಹಳ್ಳಿ ಗ್ರಾಮದಲ್ಲಿರುವ ಏಸುವಿನ ಪವಿತ್ರ ಸಭೆ ಆವರಣದಲ್ಲಿ ಗುಡ್ ಫ್ರೈಡೆ ಕಾರ್ಯಕ್ರಮವನ್ನು ಆಚರಿಸಲಾಯಿತು. ಇನ್ನು ಗುಡ್ ಫ್ರೈಡೆ ಕ್ರೈಸ್ತರಿಗೆ ಅತ್ಯಂತ ಪವಿತ್ರವಾದ ದಿನವಾಗಿದೆ. ವಿಶೇಷವಾಗಿ ಯೇಸು ಪ್ರಭುವನ್ನು ಶಿಲುಬೆಗೇರಿಸಿದ ಈ ದಿನವನ್ನು ಗುಡ್ ಫ್ರೈಡೆ ಎಂದು ನಂಬಲಾಗುತ್ತಿದೆ. ವಿಶೇಷವಾಗಿ ಶುಭ ಶುಕ್ರವಾರದಂದು ನಾವು ಯೇಸು ಕ್ರಿಸ್ತನ ತ್ಯಾಗವನ್ನು ಸ್ಮರಿಸುತ್ತೇವೆ. ಈ ದಿನವು ದಯೆ, ಸಹಾನುಭೂತಿಯನ್ನು ಪಾಲಿಸಲು ಮತ್ತು ಯಾವಾಗಲೂ ವಿಶಾಲ ಹೃದಯದಿಂದ ಇರಲು ನಮಗೆ ಸ್ಫೂರ್ತಿ ನೀಡುತ್ತದೆ. ಯೇಸು ಪ್ರಭು ಇಡೀ ಪ್ರಪಂಚಕ್ಕೆ ಬೆಳಕು ನೀಡಲಿ, ಎಲ್ಲರೂ ಸುಖ ಸಂತೋಷದಿಂದ ಬಾಳಲಿ ಎಂದು ಕಲ್ವಾರಿ ಶಕ್ತಿ ಮಿನಿಸ್ಟ್ರಿ ಹಾಗೂ ಯೇಸು ಪವಿತ್ರ ಸಭೆಯ ಸಭಾಪಾಲಕರಾದ ಪಾಸ್ಟರ್ ಎಂ.ಆರ್. ಪಾಲ್ ಮಿಲ್ಟ್ರಿ ರಾಜಪ್ಪ ರವರು ತಿಳಿಸಿದರು. ಇನ್ನು ಇದೇ ಸಂದರ್ಭದಲ್ಲಿ ವಾಕ್ಯಗಳನ್ನು ಬೋಧಿಸಲಾಯಿತು ಹಾಗೂ ಹಾಡುಗಳನ್ನು ಹಾಡಲಾಯಿತು. ಇನ್ನು ಕಾರ್ಯಕ್ರಮದಲ್ಲಿ ಯೇಸುವಿನ ಪವಿತ್ರ ಸಭೆಯ ಕಮಿಟಿ ಮೆಂಬರ್ಗಳಾದ ಡಿಎಸ್ಎಸ್ ಮಂಜು, ಕೆ ಮಂಜು, ಸಿ ಮಂಜು, ಶಿವಣ್ಣ, ನಾಗಣ್ಣ, ಜೆಪಿ ನಗರ ಮಂಜು, ನಾರಾಯಣಪ್ಪ, ಆಕಾಶ್, ಪವನ್, ನವೀನ್, ಬಸ್ತಿ ರವಿ ಹಾಗೂ ಮಂಚನಹಳ್ಳಿ ಗ್ರಾಮಸ್ಥರು ಸಹ ಭಾಗವಹಿಸಿದ್ದರು. ಶಿಲ್ಮೇಲೆ ನಮಗೋಸ್ಕರ 2025 ವರ್ಷಗಳಿಂದ ಮಹಾಯಜ್ಞವಾಗಿದ್ದಾನೆ. ಆ ಯೇಸು ಅವತ್ತು ಆಗದೆ ಹೋಗಿದ್ರೆ ನಾವು ನರಕಕ್ಕೆ ಪಾತ್ರ ಆಗಬೇಕಾಗಿತ್ತು. ನಾವು ನೆನಪು ಮಾಡಿಕೊಳ್ಳೋಣ. ಮತ್ತು 40-45 ದಿನ ದೇವರ ವಾಕ್ಯಗಳನ್ನು, ಶಿಲುಬೆ 7 ಮಾತುಗಳನ್ನು 7 ಜನ ಯೌವನಸ್ಥರು ಮತ್ತು ಸಹ ಸೇವಕರು ಅವರಿಗೆ ಕಲಿಸಿಕೊಟ್ಟು ಅವರನ್ನು ಇವತ್ತು ದೇವರ ಸಾನ್ನಿಧ್ಯದಲ್ಲಿ ನಿಲ್ಲಿಸಲಿಕ್ಕೆ ಬಹಳ ನಾವು ಸಂತೋಷ ಪಡೋರಾಗಿದ್ದೇವೆ. ಯಾಕಂದರೆ ಈ ಕಾಲದಲ್ಲಿ ಯೌವನಸ್ಥರು ಅವರದೇ ಆದ ಮನಸ್ಥಿತಿ, ಅವರದೇ ಆದ ಆಲೋಚನೆಗಳಲ್ಲಿ ಇರ್ತಾರೆ.
ಇವತ್ತು ದೇವರಿಗೆ ಅದನ್ನ ಡೆಡಿಕೇಶನ್ ಮಾಡಬೇಕು, ಸಮರ್ಪಣೆ ಮಾಡಬೇಕು ಎಂಬುದಾಗಿ ಬಹಳ ಶ್ರದ್ಧೆ ಭಕ್ತಿಯಿಂದ ಬಂದು ಮಕ್ಕಳು ಕೂತ್ಕೊಂಡಿದ್ದಾರೆ. ಅವರನ್ನು ಮತ್ತು 7 ವಾಕ್ಯಗಳನ್ನು ಹೇಳುವಂತ ಮಕ್ಕಳಿಗೂ ನಾವು ಜೋರಾಗಿ ಚಪ್ಪಾಳೆ ತಟ್ಟಿ ದೇವರು ಅವರನ್ನು ಹೆಚ್ಚಾಗಿ ಆಶೀರ್ವಾದ ಮಾಡಲಿ ಎಂಬುದಾಗಿ ನಾವು ಕೇಳ್ಕೊಳ್ಳೋಣ. ಬೇರೆ ಮುಂದಿನ ಭಾಗವನ್ನ ನಮ್ಮ ಪಾಸ್ಟರ್ ಅವರು ತೆಗೆದುಕೊಳ್ತಾರೆ. ನಾವೆಲ್ಲರೂ ಶ್ರದ್ಧೆ ಭಕ್ತಿಯಿಂದ ಕೂತ್ಕೊಳ್ಳೋಣ. ಪ್ರೀತಿಯ ವಂದನೆಗಳನ್ನು ಸಲ್ಲಿಸ್ತೇನೆ. ಈ ಸಮಯದಲ್ಲಿ ಸ್ಪೆಷಲ್ ಸಾಂಗ್ಗೆ ಸಿದ್ಧವಾಗಿರುವಂತಹ ನಮ್ಮ ಮಧ್ಯದಲ್ಲಿ ಸುಮಿತ್ರಾ ಸಿಸ್ಟರ್ ತಂಡದಿಂದ ಬಂದು ಹಾಡನ್ನ ಆಡಬೇಕೆಂಬುದಾಗಿ ನನ್ನ ಪ್ರೀತಿಯಿಂದ ಕೇಳಿಕೊಳ್ಳುತ್ತೇನೆ. ಎಲ್ಲರಿಗೂ ಗುಡ್ ಫ್ರೈಡೆ ಹಬ್ಬದ ಶುಭಾಶಯಗಳು. ದೇವರು ಎಲ್ಲರನ್ನು ಆಶೀರ್ವದಿಸಲಿ, ನಿಮಗೆ ಶುಭ ಉಂಟಾಗಲಿ. ವಿಶೇಷ ಹಾಡನ್ನು ಹಾಡಲಿಕ್ಕೆ ಕೃಪೆ ಮಾಡಿಕೊಟ್ಟ ದೇವರಿಗೂ ಹಾಗೂ ಸಭಾಪಾಲಕರಿಗೂ ಮತ್ತು ಯೆಹೋವನ ಬಾಹು ಯಾರಿಗೆ ಗೋಚರವಾಗಿತ್ತು? ವ್ಯಾಧಿ ಪೀಡಿತನು, ಜನರ ಮುಖವನ್ನು ಓರೆ ಮಾಡಿಕೊಳ್ಳುವ ಧಿಕ್ಕಾರಕ್ಕೆ ಒಳಗಾದವನು ಆಗಿದ್ದನು. ನಾವು ಆತನನ್ನು ಲಕ್ಷ್ಯಕ್ಕೆ ತರಲಿಲ್ಲ. ಜಜ್ಜಲ್ಪಟ್ಟನು, ನಮಗೆ ಸುಕ್ಷೇಮವನ್ನು ಕೊಡುವ ದಂಡನೆಯನ್ನು ಅವನು ಅನುಭವಿಸಿದನು. ಅವನ ಬಾಸುಂಡಿಗಳಿಂದ ನಮಗೆ ಗುಣವಾಯಿತು. ಬಾಯಿ ತೆರೆಯಲೇ ಇಲ್ಲ. ಧರ್ಮಾತ್ಮನಾದ ತನ್ನ ಸೇವಕನು ತನ್ನ ಜ್ಞಾನದ ಮೂಲಕ ಬಹು ಜನರು ಧರ್ಮ ಮಾರ್ಗಕ್ಕೆ ತರುವನು. ಅವರ ಅಪರಾಧಗಳನ್ನು ಹೊತ್ತುಕೊಂಡು ಹೋಗುವನು. ದೇವರು ನಮ್ಮೊಟ್ಟಿಗೆ ಅಲ್ಲ ನನ್ನೊಟ್ಟಿಗೆ ಮಾತನಾಡಲೆಂಬುದಾಗಿ ನಾವೆಲ್ಲರ ಹಾಗೆ ನಾವು ಪ್ರಾರ್ಥನೆ ಮಾಡುವಾಗ ಮಾಡಿಕೊಳ್ಳೋಣ. ಪರಿಶುದ್ಧನು, ಮಹೋನ್ನತನು, ಜೀವ ಸ್ವರೂಪನು, ಜೀವುಳ್ಳ ದೇವರು, ನಿತ್ಯನಾದ ತಂದೆ, ಸಮಾಧಾನದ ಪ್ರಭುವು ಆಗಿರುವಂತಹ ನಜರೇತನಾದ ಯೇಸು ಸ್ವಾಮಿ, ಈ ಉದಯ ಕಾಲಕ್ಕಾಗಿ ನಾವು ಸ್ತೋತ್ರ ಮಾಡ್ತೀವಪ್ಪ. ಈಗ ದೇವರೇ 40 ದಿವಸಗಳು ಈಗ ದೇವರಪ್ಪ ನಿನ್ನ ವೇದ ವಚನವನ್ನ ಈಗ ದೇವರೇ ಧ್ಯಾನ ಮಾಡಿ ಈಗ ದೇವರೇ ಕಲಿತು ಅದನ್ನು ದೇವರಪ್ಪ ಸಭೆ ಮುಂದೆ ಈಗ ಮಾಧ್ಯಮಗಳ ಮೂಲಕವಾಗಿ ಮಾತನಾಡುವಾಗ ಆ ವಾಕ್ಯಗಳು ಅನೇಕರ ಹೃದಯಗಳಲ್ಲಿ
ದೇವರೇ ಅಪ್ಪ ಕಾರ್ಯವನ್ನು ಮಾಡುವ ಹಾಗೆ ಪವಿತ್ರಾತ್ಮ ದೇವರೇ ನೀನು ಸಹಾಯ ಮಾಡಿರುವುದಾಗಿ ಬೇಡುತ್ತಾ ಅಪ್ಪ. ಈಗ ದೇವರೇ ನಿನ್ನ ವಾಕ್ಯಗಳು ಅಪ್ಪ ಜೀವವುಳ್ಳದು, ಅದು ಕಾರ್ಯ ಸಾಧಕವಂಥದ್ದು ಮತ್ತು ಕೀಳು ಎಲುಬುಗಳ ಮಧ್ಯದಲ್ಲಿ ತೂರಿ ಹೋಗುವಂತ ಹದವಾದ ಇಬ್ಬಾಯಿ ಕತ್ತಿ ಉಳ್ಳದಾಗಿದೆಪ್ಪ. ಅಂತ ಒಂದು ವಾಕ್ಯಗಳು ಪ್ರಿಯ ಮಗನ ಮೂಲಕವಾಗಿ ಮಾತನಾಡು ಸ್ವಾಮಿ. ಈಗ ದೇವರ ಆ ಮಾತುಗಳನ್ನು ಕೇಳಿಸಿಕೊಂಡಂತ ನಾವುಗಳು ಅದರಂತೆ ಕೈಗೊಂಡು ನಡೆಯಲಿಕ್ಕೆ ಪವಿತ್ರಾತ್ಮ ದೇವರೇ ನಮ್ಮೊಬ್ಬೊಬ್ಬರಿಗೂ ನೀನು ಸಹಾಯ ಮಾಡು ಎಂಬುದಾಗಿ ಪ್ರಾರ್ಥಿಸ್ತಾ ಇದ್ದೇವೆ ಸ್ವಾಮಿ. ಹೀಗೆ ದೇವರೇ ಎಲ್ಲ ಸ್ತುತಿಯು ಘನ ಮಾನ ಮಹಿಮೆ ನಿಮಗೆ ಉಂಟಾಗಲಿ, ನಾವು ಕಡಿಮೆ ಆಗಬೇಕೆಂಬುದಾಗಿ. ಈಗ ದೇವರೇ ಅಪ್ಪ ಕಲ್ವಾರಿ ಶಿಲುಬೆಯಲ್ಲಿ ಮೊದಲನೇ ಮಾತನ್ನ ಈಗ ತಂದೆಯೇ ಅವರನ್ನು ಕ್ಷಮಿಸು, ಅವರು ಏನು ಮಾಡುತ್ತಾರೋ ಅರಿಯಿರಿ ಎಂಬುದಾಗಿ ಹೇಳಿದೆಯಪ್ಪ. ಆ ವಾಕ್ಯದ ಗುಡಾರ್ಥವನ್ನ ಪ್ರಿಯ ಮಗನ ಮೂಲಕವಾಗಿ ಪ್ರಕಟಪಡಿಸು, ತಿಳಿಯಪಡಿಸು, ಕಲಿಸಿಕೊಡು ಎಂಬುದಾಗಿ ಈಗ ನಜರೇತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿದ್ದೀವಿ ಜೀವಳ ತಂದೆ. ಹಲ್ಲೆಲೂಯಾ. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಎಲ್ಲರಿಗೂ ಮುಳುಗಡೆ ಹಬ್ಬದ ಶುಭಾಶಯಗಳು. ಈ ಶಿಲುಬೆ ಧ್ಯಾನ ಕೂಟಕ್ಕೆ ಬಂದಿರುವ ನಿಮ್ಮೆಲ್ಲರಿಗೂ ನನ್ನ ಪ್ರೀತಿಯ ವಂದನೆಗಳು ಹಾಗೂ ಕರ್ತನ ಬೋಧನೆಗೆ ನನ್ನ ಪ್ರೀತಿಯ ಸ್ವಾಗತ. ಈ ನಾಡಿನ ಜನತೆಗೆ ನನ್ನ ಪ್ರೀತಿಯ ಸ್ವಾಗತ. ಎಲ್ಲರಿಗೂ ವಂದನೆಗಳು. ಎಲ್ಲರಿಗೂ ಶುಭವಾಗಲಿ. ಈ ದಿನ ಯೇಸು ಸ್ವಾಮಿ ಶಿಲುಬೆಯಲ್ಲಿ ಆಡಿದಂಥ ಮೊದಲನೆಯ ಮಾತನ್ನು ಧ್ಯಾನ ಮಾಡೋಣ. ಅದಕ್ಕೂ ಮೊದಲು ನಮಗೆ ಮಾತನಾಡಲು ಅವಕಾಶ ಮಾಡಿಕೊಟ್ಟಂಥ ತಂದೆಯ ದೇವರಿಗೂ, ನನ್ನ ಸಹಾಯಕನಾದ ಪವಿತ್ರಾತ್ಮನಿಗೂ, ನನ್ನ ಯೇಸು ಕ್ರಿಸ್ತನಿಗೂ ಹೆಸರಿನಲ್ಲಿ ವಂದನೆಗಳು. ಹಾಗೂ ನನಗೆ ಮಾತನಾಡಲು ಅವಕಾಶ ಮಾಡಿಕೊಟ್ಟಂಥ ಸಭಾಪಾಲಕರಿಗೂ ನನ್ನ ವಂದನೆಗಳು. ಹಾಗೂ ನನಗೆ ಈ ವಾಕ್ಯಪತ್ರವನ್ನು ಕಳಿಸಿಕೊಟ್ಟಂಥ ಬ್ರದರ್ ಮಂಜಣ್ಣವರಿಗೂ ವಂದನೆಗಳು. ಇಲ್ಲಿ ಕೂಡಿ ಬಂದಂಥ ಎಲ್ಲರಿಗೂ ದೇವ ಮಕ್ಕಳಿಗೂ ನನ್ನ ಪ್ರೀತಿಯ ವಂದನೆಗಳು. ಈ ದಿನ ಯೇಸು ಸ್ವಾಮಿ, ಈ ದಿನ ಶಿಲುಬೆ ಧ್ಯಾನ ವಾಕ್ಯದ ಶಿರೋನಾಮ ಕ್ಷಮಿಸುವ ಹೃದಯ ಅಥವಾ ಸೇರಿಸಿಕೊಳ್ಳುವ ಗುಣ. ಅದಕ್ಕೆ ಆಧಾರ ವಾಕ್ಯ ಲೂಕ 23:34. ಯಾರಾದರೂ? ಆಗ ಯೇಸು, ತಂದೆಯೇ ಅವರಿಗೆ ಕ್ಷಮಿಸು, ತಾವು ಏನು ಮಾಡುತ್ತೇವೆಂಬುದನ್ನು. ಕ್ಷಮಿಸುವ ಬಗ್ಗೆ ಮಾತನಾಡುತ್ತಿದ್ದಾನೆ. ಆತನ ದೇಹವೆಲ್ಲ ಗಾಯವಾಯಿತು. ಆತನನ್ನು ಹೊಡೆದು ಗಾಯ ಮಾಡಿದ್ದಾರೆ. ರಾತ್ರಿಯಲ್ಲಿ ನ್ಯಾಯ ವಿಚಾರಣೆ ಮಾಡಿದ್ದಾರೆ. ಒಂದು ಕಡೆ ಒಬ್ಬನು ಹೊಡೆದು ಪ್ರವಾದನೆ ಹೇಳುವೆಂದು ಆತನನ್ನು ಹಗೆ ಮಾಡುತ್ತಿದ್ದಾನೆ. ಇನ್ನೊಂದು ಕಡೆ ಆತನನ್ನು ಮುಳ್ಳಿನ ಕಿರೀಟವನ್ನು ಆತನಿಗೆ ಹಾಕಿದ್ದಾರೆ. ಅದೇ ರೀತಿ ಆತನಿಗೆ ಕೈಕಾಲುಗಳಿಗೆ ಮಳೆಯನ್ನು ಹೊಡೆದು ಆತನಿಗೆ ಕದಲಲು ಆಗುತ್ತಿರಲಿಲ್ಲ. ಅಂಥ ಗಳಿಗೆಯಲ್ಲೂ ಆತನು ನಾವೆಲ್ಲರೂ ಮಾಡಿರುವಂಥ ಪಾಪಗಳಿಗೂ ಹಾಗೂ ಶಾಪಗಳಿಗಾಗಿ ಕ್ಷಮಿಸು ಎಂದು ಕೇಳಿಕೊಳ್ಳುತ್ತಿದ್ದಾರೆ. ಒಂದು ವೇಳೆ ಆ ಗಳಿಗೆಯಲ್ಲೂ ಕ್ಷಮಿಸದೆ ಹೋದರೆ ಅವರು ನಾಶವಾಗುತ್ತಿದ್ದರು. ದೇವರು ಎಲ್ಲರೂ ರಕ್ಷಿಸಲ್ಪಡಬೇಕು ಎಂಬುದೇ ಆತನ ಚಿತ್ತವಾಯಿತು. ಆತನಿಗೆ ಲೋಕದಲ್ಲಿಲ್ಲ ಎಲ್ಲ ಜನರು ನಾಶವಾಗದೆ ರಕ್ಷಿಸಲ್ಪಡಬೇಕು ಎಂಬುದೇ ಆತನ ಚಿತ್ತ. ಆದರೆ ಮೊದಲು ನಾನು ಕ್ಷಮಿಸು ಎಂದು ಹೇಳು ಪ್ರಾರಂಭಿಸಿದನು. ಕ್ಷಮಿಸದೆ ಹೋದರೆ ಅಲ್ಲಿರುವಂಥ ಸಿಪಾಯಿಗಳು, ಜನರು ಮತ್ತು ಆತನ ಸ್ವರೂಪದಲ್ಲಿ ಉಂಟಾಗಿರುವಂಥ ಜನರು ಮತ್ತು ಅಲ್ಲಿರುವಂಥ ಆತನನ್ನು ಹೊಡೆದವರು ಸಹ ಆತನು ಎಲ್ಲರನ್ನು ಕ್ಷಮಿಸಿದರು. ನಿಮ್ಮನ್ನು ಹಿಂಸೆ ಪಡಿಸುವವರಿಗೋಸ್ಕರ ದೇವರನ್ನು ಪ್ರಾರ್ಥಿಸಿರಿ ಎಂದು ಹೇಳಿ ಅದನ್ನೇ ಶಿಲುಬೆಯ ಮೇಲೆ ಪ್ರಾರಂಭಿಸಿದ್ದಾರೆ. ಒಂದು ವೇಳೆ ಸಿಪಾಯಿಗಳನ್ನು ನಂತರ ಆತನನ್ನು ಹೊಡೆದವರನ್ನು, ಯಾಜಕರನ್ನು ಕ್ಷಮಿಸಲು ಯೇಸು ಸ್ವಾಮಿ ಯಾರ ಶಿಲುಬೆಯಾಗಿ ಯೆರೂಸಲೇಮಿಗೆ ಪ್ರವೇಶ ಮಾಡುವಾಗ ಜನರು ಜಯಘೋಷ ಮಾಡುತ್ತಿದ್ದಾರೆ. ಅದೇ ಆತನನ್ನು ಶಿಲುಬೆಗೆ ಹಾಕುವಾಗ ಅಲ್ಲಿರುವಂಥ ಎಲ್ಲ ಜನರು ಯಾರೇ ಆಗಲಿ ಆತನ ಶಿಲುಬೆಗೆ ಮಾತನಾಡುವುದಿಲ್ಲ. ಕರ್ತನು ಕ್ಷಮಿಸಿದ ಹಾಗೆ ಒಂದು ವೇಳೆ ನಾವು ಸಹ ನಮ್ಮ ಮನೆ ಕುಟುಂಬದಲ್ಲಿ ನಮ್ಮ ಕುಟುಂಬಗಳಲ್ಲಿರುವ ಎಲ್ಲ ಜನರನ್ನು ನಾವು ಕೂಡ ಕ್ಷಮಿಸಬೇಕು. ಸಾಕ್ಷಿಯವರು ತಮ್ಮ ಬಟ್ಟೆಗಳನ್ನು ತೆಗೆದು ಸೌಲನೆಂಬ ಒಬ್ಬ ಯೌವನಸ್ಥನ ಕಾಲುಗಳ ಬಳಿಯಲ್ಲಿ ಇಟ್ಟರು. ಅವನು ಕರ್ತನ ಹೆಸರನ್ನು ಹೇಳಿ, ಯೇಸು ಸ್ವಾಮಿಯೇ
ನನ್ನ ಆತ್ಮವನ್ನು ಸೇರಿಸಿಕೊಂಡು ಮೊಣಕಾಲೂರಿ ಪ್ರಾರ್ಥಿಸಿದನು. ದ್ವೇಷವನ್ನ ಹರಡದೆ ಪ್ರೀತಿಯನ್ನ ಎಷ್ಟು ಸಾಧ್ಯವೋ ಅಷ್ಟು ಹರಡಲಿಕ್ಕೆ ಆತನು ತುಂಬ ಪ್ರಯತ್ನ ಪಟ್ಟ. ಈ ಕ್ಷಮಾಪಣೆ ಬೇರೆ ಕ್ರೈಸ್ತರಿಗೆ ಮಾತ್ರ ಅಲ್ಲ, ಇವತ್ತು ತತ್ವಜ್ಞಾನಿಗಳು, ಗುರುಜಿಗಳು, ಲೋಕದಲ್ಲಿ ಎಲ್ಲ ಧರ್ಮದವರು ಈ ಶಿಲುಬೆಯಲ್ಲಿ ಯೇಸು ಸ್ವಾಮಿ ಹಾಡಿದ ಈ ಮಾತಿಗೆ ಅನೇಕ ಜನರು ಮರಳಾಗ್ತಾರೆ. ಏನಪ್ಪ, ಶಿಲುಬೆಯಲ್ಲಿ ಯೇಸು ಸ್ವಾಮಿ ಅಷ್ಟೊಂದು ನೋವಿನಲ್ಲಿ ಇದ್ರೂ ಸಹ ಒಂದು ಕ್ಷಮಾಪಣೆ ಕೊಟ್ಟರಲ್ಲ, ಅವರ ತತ್ವ, ಅವರ ಸಿದ್ಧಾಂತ, ಅವರ ಬೋಧನೆ ಬಹಳ ಅಗಮ್ಯ ವಿಷಯ, ಅಗಮ್ಯವಾದದ್ದು. ಅಲ್ಲದಯ್ಯ, ಕೊಲಸ್ಯದಲ್ಲಿ ಸಹ ನಮಗೆ ದೇವರು ಒಂದು ಮಾತನ್ನು ಹೇಳ್ತಾರೆ 3ರಲ್ಲಿ ನೋಡ್ರಿ, ಏನು ಹೇಳ್ತಾರೆ, ಮತ್ತೊಬ್ಬನ ಮೇಲೆ ತಪ್ಪು ಹೊರಿಸೋದಕ್ಕೆ ಕಾರಣವಿದ್ದರೂ ತಪ್ಪು ಹೊರಿಸದೆ. ಅಲ್ಲಿ ಯೇಸು ಸ್ವಾಮಿ ಅನೇಕ ಜನರ ಮೇಲೆ ತಪ್ಪು ಹೊರಿಸಬಹುದಾಗಿತ್ತು ದೇವರಿಗೆ. ಅಲ್ಲಿ ಮನುಷ್ಯನಾಗಿ ಬಂದಿದ್ದಾನೆ, ಮಹಾಯಜ್ಞವಾಗ್ತಾ ಇದ್ದಾನೆ, ತಪ್ಪು ಹೊರಿಸ್ಬೋದು. ಯಾಕಂದ್ರೆ ಯೇಸು ಸ್ವಾಮಿ ಯಾರಿಗೂ ಏನು ಕೇಡು ಮಾಡಲಿಲ್ಲ. ಅಲ್ಲಿ ಆಕ್ಚುಲಿ ಒಳ್ಳೇದೇ ಮಾಡ್ತಾ ಬಂದ, ರೋಗಿಗಳನ್ನು ಸ್ವಸ್ಥತೆ ಮಾಡ್ದ, ಕುಷ್ಠರೋಗಿಗಳನ್ನು ವಾಸಿ ಮಾಡ್ದ, ಪಾಪಿಗಳನ್ನು ರಕ್ಷಣೆ ಮಾಡ್ದ, ಪ್ರೀತಿ ಮಾಡ್ದ, ಆಮೇಲೆ ಸಮರಕ್ಕೆ ಹೋದ, ಶೆಡ್ಯೂಲ್ ಕ್ಯಾಸ್ಟ್ ಜನರ ಮಧ್ಯದಲ್ಲಿ ಅಲ್ಲಿ ಹೋಗಿ ದೇವರ ಸುವಾರ್ತೆಯನ್ನು ಸಾರ್ದ. ಬಹಳ ಅನ್ಯೂನ್ಯತೆಯನ್ನ, ಬಹಳ ಸಭ್ಯತೆಯನ್ನ, ಬಹಳ ಸಾರಸ್ಯವಾದ ಘಟನೆಗಳನ್ನ ದೇವರು ಮಾಡುತ್ತಾ ತಂದೆಯ ಹೃದಯವನ್ನ ಜನರಿಗೆ ಪ್ರಕಟಪಡಿಸುತ್ತಾ ಬಂದ. ಅಂತಹ ಒಳ್ಳೆಯ ಮಹಾ ಸ್ವರೂಪಿ, ಪ್ರೀತಿ ಸ್ವರೂಪನಾದ ದೇವರನ್ನ ಜನರು ದ್ವೇಷ ಮಾಡ್ತಾರೆ, ಅವರನ್ನ ಶಿಲುಬೆಗೆ ಹಾಕ್ಸು ಅಂತ ಹೇಳ್ತಾರೆ. ಅಲ್ಲಿ ಒಂದು ವೇಳೆ ಯೇಸು ಸ್ವಾಮಿ ಕ್ಷಮಾಪಣೆ ಕೊಡದೆ ಹೋದ್ರೆ ಅಲ್ಲಿ ಇರುವಂತ ಜನರು ನಾಶವಾಗ್ತಾ ಇದ್ರು. ಅದು ಕೂಡ ಸತ್ಯ. ಅಲ್ಲೂಯ್ಯ. ಅದಕ್ಕೆ ಯೇಸು ಸ್ವಾಮಿ ಹೇಳ್ತಾರೆ, ಒಬ್ಬರ ಮೇಲೆ ಒಬ್ಬರು ತಪ್ಪು ಹೊರಿಸೋದಕ್ಕೆ ಕಾರಣ ಸಿಕ್ಕಾಪಟ್ಟೆ ಸಿಗ್ತದೆ. ನಮಗೆ ತಪ್ಪು ಹೊರಿಸೋದಕ್ಕೆ ಸಣ್ಣ ಸಣ್ಣ ವಿಷಯಕ್ಕೂ ಕಾರಣ ಸಿಗ್ತದೆ. ಒಂದು ವೇಳೆ ಅದನ್ನೇ ಮಾಡ್ಕೊಳ್ತಾ ಹೋದ್ರೆ ಪ್ರಪಂಚದಲ್ಲಿ ಪ್ರೀತಿ ಸತ್ತೋಗ್ಬಿಡ್ತದೆ, ದ್ವೇಷವನ್ನೇ ಮುಂದಾಡೋದಕ್ಕೆ ಬರ್ತದೆ. ಯೇಸು ಸ್ವಾಮಿ ದ್ವೇಷ ಮಾಡಲಿಕ್ಕೆ ಬಂದಿಲ್ಲ, ಪ್ರೀತಿ ಮಾಡಿ ಆ ದ್ವೇಷವನ್ನ ಸಾಯಿಸಲಿಕ್ಕೆ ಬಂದಿದ್ದಾರೆ. ಅದಕ್ಕೆ ದೇವ ಮಕ್ಕಳಿಗೆ ಜಗತ್ತಿನಲ್ಲಿ ಹೇಗೆ ನೀವು ಬದುಕಬೇಕಂದ್ರೆ ನಿಮ್ಮನ್ನ ದ್ವೇಷಿಸುವವರನ್ನ ಪ್ರೀತಿಸಿರಿ ಎಂಬುದಾಗಿ ಹೇಳ್ತಾರೆ. ಅಲ್ಲೂಯ್ಯ. ಏನ್ ಮಾಡ್ರಿ ಅಂತ ಹೇಳ್ತಾರೆ? ಪ್ರೀತಿಸಿರಿ. ಮತ್ತೆ ಅವ್ರು ಮಾಡುವ ತಪ್ಪುಗಳಿಗೋಸ್ಕರ ನೀವೇನ್ ಮಾಡ್ಬೇಕು? ಕ್ಷಮಾಪಣೆ ಕೊಡ್ಬೇಕು. ಏನ್ ಮಾಡ್ಬೇಕು ನೀವು? ಆಯ್ತು, ದೇವರು ನಿನ್ನ ಆಶೀರ್ವಾದ ಮಾಡಿ, ಹೋಗಪ್ಪ, ನೀನ್ ಮಾಡಿದ ತಪ್ಪುಗಳು ನನ್ನ ಕ್ಷಮಿಸಿದ್ದೀನಂತ ಹಾರ್ಟ್ಫುಲ್ಲಿ ಹೇಳ್ಬೇಕು. ನಾವೇನ್ ಮಾಡ್ತಾ ಇದೀವಿ ಅಂದ್ರೆ ಕ್ಷಮಿಸಿ ಬಿಟ್ಬಿಡ್ತಾ ಇದೀವಿ. ಕ್ಷಮಾಪಣೆ ಹಂಗಲ್ಲ, ಕ್ಷಮಿಸಿ ಅವರನ್ನ ನಾವು ಸೇರಿಸಿಕೊಳ್ಳೋದು. ಏನ್ ಮಾಡೋದು? ನಾವು ಯಾರನ್ನ ದ್ವೇಷ ಮಾಡಿದ್ವಿ, ಯಾರನ್ನ ಸಂಧಾನ ಮಾಡಿದ್ರೆ, ಯಾರಾದ್ರೂ ನಮ್ಮನ್ನ ನಿಮ್ಮೇಲೆ ದ್ವೇಷ ಇರಬಾರ್ದಪ್ಪ, ನೀವು ಸಹೋದರು, ಒಂದೇ ಊರಿನವರು, ಒಂದೇ ಕುಟುಂಬದವರು, ಇನ್ಮೇಲೆ ಜಗಳ ಆಡ್ಬಾರ್ದು, ಸ್ಟೇಷನ್ಗೆಲ್ಲ ಕರ್ಕೊಂಡೋಗಿ ಸಂಧಾನ ಮಾಡ್ತಾರ ಮಾಡಲ್ವಾ? ಕೈ ಕೊಡಪ್ಪ ಅಂದ್ರೆ ಹಿಂಗ ಮಗ ತಿರ್ಸ್ಕೊಂಡು ಹಿಂಗ್ ಕೈ ಕೊಡ್ತೀರಾ ಕೊಡಲ್ವಾ? ಆದ್ರೆ ಒಳಗಡೆ ದ್ವೇಷ ಸತ್ತಿರಲ್ಲ. ಮೇಲೆ ಮಾತ್ರನೇ ಆ ಸಂಧಾನಕ್ಕೆ ರೆಸ್ಪೆಕ್ಟ್ ಕೊಟ್ಟು ನಾವೇನ್ ಮಾಡ್ತೀವಿ? ಆಯ್ತು ಹೋಗಪ್ಪ, ಕ್ಷಮಿಸಿದೀವಿ, ನಿಮ್ ತಂಡೆ, ಅವ್ರಿಗೆ ಬೇಡ, ಅವ್ರ ತಂಡೆ ನಿಮ್ಗೆ ಬೇಡ ಅಂತಾರೆ. ಕ್ಷಮಾಪಣೆ ಹಂಗಲ್ಲ. ಸ್ವಲ್ಪ ನೋಡಪ್ಪ, ಸೌಂಡ್ ಸ್ವಲ್ಪ ದಯಮಾಡಿ. ಕ್ಷಮಾಪಣೆ ಅಂದ್ರೆ ಹಂಗಲ್ಲ. ಕ್ಷಮಿಸಿ ಅವರನ್ನ ನಮ್ಮ ಜೀವಿತಕ್ಕೆ ಬರಮಾಡಿಕೊಳ್ಳೋದು. ಇಲ್ಲಿ ಯೇಸು ಸ್ವಾಮಿ ಶಿಲುಬೆಯಲ್ಲಿ ಅವರನ್ನ ಕ್ಷಮಿಸಿ ಪರಲೋಕ ಸಂಸ್ಥಾನ ಕೊಡ್ತಾರೆ. ಆತನ ಎಲ್ಲಿದ್ದಾನೋ ಅಲ್ಲಿಗೆ ನೀವು ಬರಬೇಕೆಂಬುದಾಗಿ ಸ್ವಾಗತಿಸ್ತಾ ಇದ್ದಾನೆ. ಹಲ್ಲೆಲೂಯಾ. ಅದಕ್ಕೆ ದಯಮಾಡಿ ಕ್ರೈಸ್ತರು ನಿಮ್ಮಲ್ಲಿ ಮೊದಲನೆಯ ಗುರುತು ಸಮಾಜದಲ್ಲಿ ಏನಪ್ಪಾ ಅಂದ್ರೆ, ಯಾರೇ ಏನೇ ಅಂದ್ರು ಅವ್ರು ಗೊತ್ತಿಲ್ಲದೆ ಮಾಡಿರ್ತಾರೆ. ಅವರು ನಿಜವಾಗ್ಲೂ ಸತ್ಯ ತಿಳ್ಕೊಂಡಿದ್ರೆ, ನಿಜವಾಗ್ಲೂ ಅವ್ರಿಗೆ ಸತ್ಯದ ಅರಿವಿದ್ರೆ ಅವ್ರು ನಿಮ್ಮನ್ನು ದ್ವೇಷ ಮಾಡಲ್ಲ. ನೀವು ಒಳ್ಳೇದು ಹೇಳಿದ್ರೆ, ಪ್ರೀತಿ ಮಾಡಿದ್ರೆ ಅವ್ರು ನಿಮ್ಮನ್ನು ದ್ವೇಷ ಮಾಡಲ್ಲ. ಅವ್ರು ಗೊತ್ತಿಲ್ಲದೆ ಕಾರಣ ಅವರ ತಪ್ಪ ಸಿದ್ಧಾಂತಗಳ ತಪ್ಪ ಬೋಧನೆಗಳು ಒಂದ್ ವೇಳೆ ಅವರ ತಲೆಯಲ್ಲಿ ಇರೋದ ಕಾರಣ ನಿಮ್ಮನ್ನು ದ್ವೇಷ ಮಾಡ್ತಾರೆ. ಹಾಗಾದ್ರೆ ನೀವು ಪ್ರೀತಿ ಮಾಡುವಂತ ಮಕ್ಕಳು ನಮ್ಮನ್ನು ದ್ವೇಷ ಮಾಡಿದ್ರು ಅಂದ್ರೆ ಕಂಪ್ಲೇಂಟ್ಸ್ ಕೊಡೋದು, ಅವ್ರು ಹೊಡೆದಾಗ ತಿರುಗಿ ಅವ್ರನ್ನ ರಿಟರ್ನ್ ಹೊಡೆಯೋದು, ಬೈದ್ರೆ ಅವ್ರನ್ನ ರಿಟರ್ನ್ ಬೈಯೋದು, ಹಿಂಗೆಲ್ಲ ಮಾಡೋದು ಕ್ರೈಸ್ತತ್ವ ಅಲ್ಲಿವೇ ಅಲ್ಲ. ಫಿರ್ಯಾದಿ ಎತ್ಕೊಂಡು ನ್ಯಾಯಾಲಯಕ್ಕೆ ಹೋಗೋದಲ್ಲ. ಒಂದು ಕೆನ್ನೆ ಕೊಡಿದ್ರೆ ಇನ್ನೊಂದು ಕೆನ್ನೆ ನೀವೇನ್ ಮಾಡ್ಬೇಕು? ತೋರಿಸ್ಬೇಕು. ತೋರಿಸುವಂತ ಪರಿಸ್ಥಿತಿ ಇಲ್ಲ. ನಾವ್ ಇದ್ದೀವಿ, ಇವಾಗ ಇದೀವಮ್ಮ, ಹಂಗಿದ್ದೀವಪ್ಪ. ಯಾರಾದ್ರೂ ಒಂದು ಕೆನ್ನೆಗೆ ಹೊಡೆದ್ರೆ ನಾವು ಇನ್ನೊಂದು ಕೆನ್ನೆ ತೋರಿಸ್ತೀವಿ. ಆ ಪರಿಸ್ಥಿತಿಯಲ್ಲಿ ಇದ್ವ? ಅಯ್ಯೋ, ನಾವಾಗ ತಿನ್ಬೇಕಂತ ತಿರುಗಿಸಿ ಹೊಡೆದ್ಬಿಡ್ತೀವಿ. ಇಲ್ಲ, ಶಿಲುಬೆಯಲ್ಲಿ ಯೇಸು ಸ್ವಾಮಿ ನಾನು ಕ್ಷಮಿಸಿದಂತೆ ನೀವು ಕ್ಷಮಿಸಬೇಕು, ಹಂಗಾಗೋದಕ್ಕಾಗಿ ಕ್ರೈಸ್ತರಾಗಿ ನೀವು. ಇಲ್ಲಾಂದ್ರೆ ಕ್ರೈಸ್ತರಾಗಬೇಡಿ. ನನ್ನ ತತ್ವ ಸಿದ್ಧಾಂತ ಬೋಧನೆಗಳನ್ನ ಸಾರೋದಕ್ಕಾಗಿ ನೀವು ಕ್ರೈಸ್ತರಾಗಬೇಕು, ಹಿಂಬಾಲಿಸೋದಕ್ಕಾಗಿ ಕ್ರೈಸ್ತರಾಗಬೇಕು. ಹಲ್ಲೆಲೂಯಾ. ಒಬ್ಬ ಹುಡುಗನಿಗೆ ಕೇಳ್ತಾನೆ, ನನಗೆ ಕೋಪ ಜಾಸ್ತಿ,
ನಾನು ಯಾರನ್ನ ಒಬ್ಬರನ್ನ ಕ್ಷಮಿಸ್ಬೇಕಂದ್ರೆ ನನ್ನ ಕೈಲಿ ಆಗೋದಿಲ್ಲ, ನನಗೆ ತುಂಬಾ ಕೋಪ, ಈ ಕೋಪನ ಏನ್ ಮಾಡ್ಬೇಕಂತ ಈ ಮೀಟಿಂಗ್ ಅಲ್ಲಿ ಕೇಳ್ತಾರೆ. ಪಕ್ಕದಲ್ಲಿ ಈ ಮೀಟಿಂಗ್ ಅಲ್ಲಿ ಕೇಳ್ತಾರೆ. 3:30ವರೆಗೆ ಇರ್ಬೇಕು ನಾವು. ಎಷ್ಟವರೆಗೆ ಇರ್ಬೇಕು? ಇವಾಗ ನೀವು ಕಣ್ಣು ಮುಚ್ಚಿಬಿಟ್ರೆ ಹೋಗ್ಬಿಡ್ತೀರ. ಹಲ್ಲೆಲೂಯಾ ಹೇಳ್ರಿ, ಹಲ್ಲೆಲೂಯಾ. ಅವಾಗ ಹುಡುಗ ನಿಂತ್ಕೊಂಡು ಹೇಳ್ತಾನೆ, ಕ್ಷಮಿಸೋದಂದ್ರೆ ಏನು, ಕೋಪನ ತಣ್ಣಗೆ ಮಾಡ್ಕೊಳ್ಳೋದಂದ್ರೆ ಏನು, ನಿನಗೊಂದು ಸಣ್ಣ ಕತೆ ಹೇಳ್ತೀನಿ ಕೇಳಿಸ್ಕೊಂಡ್ಬಿಡು, ಇದು ನಿನ್ ಜೀವಿತಕ್ಕೆ ಆ ಕೋಪ ತಣ್ಣಗೆ ಮಾಡೋದಕ್ಕೆ ಸಹಾಯ ಆಗ್ತದೆ ಅಂತ. ಹಲ್ಲೆಲೂಯಾ ಹೇಳಿ ಜೋರಾಗಿ, ಹಲ್ಲೆಲೂಯಾ. ಆಗ ಒಂದು ಕತೆ ಹೇಳ್ತಾನೆ. ಒಂದ್ಸರಿ ಫಾರಿನಲ್ಲಿ ಕೆಲಸ ಮಾಡ್ತಾರೆ. ತಾಯಿಗೆ ತಂದೆಗೆ ಅವ್ರಿಗೆ ಏನಾದ್ರು ಇದು ಅಂದ್ರೆ ಏನ್ ಹೇಳ್ತಾನೆ, ಏನಾದ್ರೂ ಅವ್ರಿಗೆ ಒಂದು ಅಂದ್ರೆ ದಿಢೀರಂತ ಏನಾದ್ರು ಅವ್ರಿಗೆ ಸರ್ಪ್ರೈಸ್ ಕೊಡ್ಬೇಕಂತ, ಅವ್ರಿಗೆ ಏನಾದ್ರು ಒಂದು ನಾನು ಕಾಣಿಸ್ಬೇಕು ಅಂತ, ಏನೋ ಒಂದು ಮಾಡ್ಬೇಕು ಅಂತ ಹೇಳ್ಬಿಟ್ಟು ಫೋನು ಮಾಡಲ್ಲ, ಏನು ಮಾಡಲ್ಲ. ಆ ಹುಡುಗ ಏನ್ ಮಾಡಲ್ಲ, ಗೇಟ್ ಓಪನ್ ಮಾಡಕ್ ಹೋದ್ರೆ ಯಾವ ಪುಣ್ಯಾತ್ಮ 2 ವೀಲರ್ ಅಲ್ಲಿ ಬಂದು ಒಂದೇ ಏಟು ಹೊಡೆದ್ಬಿಡ್ತಾರೆ. ಬೈ ಮಿಸ್ಟೇಕ್ ಆಗಿ ಏನ್ ಬಂದ್ಬಿಟ್ಟು ದಾರಿಯಲ್ಲಿ ಇರ್ತದೆ ಅವ್ರ ಮನೆ ಬಂದು ಹೊಡೆದ್ಬಿಡ್ತಾರೆ. ಅದ ಸ್ಪಾಟ್ ಸತ್ತೋತಾನೆ ಹುಡುಗ. ಸರ್ಪ್ರೈಸ್ ಕೊಡ್ಬೇಕಂತ, ಏನ್ ಕೊಡ್ಬೇಕಂತ, ಸರ್ಪ್ರೈಸ್ ಕೊಡ್ಬೇಕಂತ ದಿಢೀರಂತ ಸತ್ತೋಗ್ಬಿಡ್ತಾರೆ. ಜನ ಎಲ್ಲ ಸೇರ್ಕೊಂಡ್ಬಿಡ್ತಾರೆ, ಅವ್ರ ಮನೆ ಮುಂದೆ ಸೇರ್ಕೊಂಡ್ಬಿಡ್ತಾರೆ. ಏಮ್ಮ ಮನೇಲಿ ಅಡಿಗೆ ಮಾಡ್ತಾರೆ ತಂದೆ ತಾಯಿಗಳು, ಏನ್ ನಮ್ಮ ಮನೆ ಮುಂದೆ ಇಷ್ಟೊಂದು ಜನ ಸೇರ್ಕೊಂಡ್ಬಿಟ್ಟಿದಾರಲ್ಲ ಅಂದ್ಬಿಟ್ಟು ಓಡ್ ಬರ್ತಾರೆ. ನೋಡಿದ್ರೆ ಮಗ ಸರ್ಪ್ರೈಸ್ ಕೊಟ್ಟ. ಏನ್ ಕೊಟ್ಟಿದ್ದಾನೆ? ಸರ್ಪ್ರೈಸ್. ಎಂತ ಸರ್ಪ್ರೈಸು? ಸಾವು. ಹಲ್ಲೆಲೂಯಾ. ಈ ಆಕ್ಸಿಡೆಂಟ್ ಮಾಡೋ ಹುಡುಗ ಅಲ್ಲಿ ಬಿದ್ದಿದ್ದಾನೆ, ಅವನಿಗೆ ಕೈಕಲ್ಲೆಲ್ಲ ಹೊಡೆದೋಗೈತೆ, ಅವನು ಹಾಸ್ಪಿಟಲ್ಗೆ ಎತ್ಕೊಂಡು ಹೋಗ್ತಾರೆ. ಎಲ್ಲಾ ಕಾರ್ಯಗಳು ಮುಗಿದು ತಂದೆ ತಾಯಿಗಳಿಗೆ ಕೋಪ, ನನ್ನ ಮಗನ ಒಬ್ಬನೇ ಮಗನ ಸಾಯಿಸ್ಬಿಟ್ನಲ್ಲ ಇವನ್ನ ಅಂತ ಹೇಳಿ ತುಂಬಾ ಕೋಪ ಮಾಡ್ಕೊಂತಾರೆ. ತುಂಬಾ ಕೋಪ ಮಾಡ್ಕೊಂಡು ಅವನನ್ನ ಸ್ಟೇಷನ್ಗೆ ಹೋಗಿ ಕರ್ಕೊಂಡೋಗಿ ಎಲ್ಲ ಮಾಡ್ತಾರೆ. ನೋಡಿ, ಇವನೇ ನಿನ್ ಮಗನ್ನ ಸಾಯಿಸಿದ್ದು, ಇವನೇ ನಿನ್ ಮಗನ್ನ ಕೊಂದಿದ್ದು, ಇವನ್ನೇನೇನ್ ಮಾಡ್ಬೇಕಂತ ಅವರು ತುಂಬಾ ಆಲೋಚನೆ ಮಾಡ್ತಿದ್ರು. ಮೇಲೆ ಕೋಪ, ನನ್ನ ಮಗನ ಸಾಯಿಸ್ಬಿಟ್ಟ, ಕೋಪ ಕೋಪ ಕೋಪ, ಸಿಕ್ಕಾಪಟ್ಟೆ ಕೋಪ. ಹಲ್ಲೆಲೂಯಾ. ಆ ಕೋಪದಲ್ಲಿ ಇರ್ತಾನೆ. ಆ ಹುಡುಗ ಪಾಪ ಒಂದೇ ನಾನು ಮಾಡಿದ ಮಿಸ್ಟೇಕ್ಗೆ ತಂದೆ ತಾಯಿಗಳು ಅನಾಥ ಆಗ್ಬಿಟ್ಟಲ್ಲ, ಬಂದು ಮನೆ ಬರ್ತಾರೆ. ಡೈಲಿ ಯಾವಾಗಲೂ ನೋಡು, ನನ್ನ ದಯಮಾಡಿ ಕ್ಷಮಿಸರಿ, ದಯಮಾಡಿ ನಾನು ಗೊತ್ತಿಲ್ಲದೆ ಮಾಡುವ ವಿಷಯ ಇದು, ನಾನು ಮಾಡ್ಬೇಕಂತ ಮಾಡಲಿಲ್ಲ, ಬೈ ಮಿಸ್ಟೇಕ್ ಆಗಿ ಗಾಡಿ ಸ್ಪೀಡ್ ಆಗಿ ಬಂದು ನಿನ್ನ ಮಗನ ನೋಡ್ಬಿಟ್ಟೆ, ದಯಮಾಡಿ ನನ್ನನ್ನು ಕ್ಷಮಿಸ್ರಿ ಅಂತ ಕೇಳ್ಕೊಳ್ತಾರೆ. ಒಂದು ವೇಳೆ ಅದೇ ಸ್ಥಾನದಲ್ಲಿ ನಾವು ತಂದೆ ತಾಯಿಗಳಿದ್ದು ನಮ್ಮ ಮಗು ಸತ್ತೋಗ್ಬಿಟ್ಟು ಒಬ್ಬನ ಸಾಯಿಸ್ಬಿಟ್ಟು ಬಂದು ನಮ್ಮನ್ನ ಬಂದು ರಿಪ್ಲೇಸ್ ಮಾಡ್ಕೊಂಡ್ರೆ ನಾವೇನ್ ಮಾಡ್ತಾ ಇದೀವಿ? ನನ್ನ ಮಗನ ಸಾಯಿಸ್ಬಿಟ್ಟಂತ ಅವನು ನೀವು ಬೇಕಾದ್ರೆ ಏನನ್ನ ಮಾಡಿ ಸಾಯಿಸ್ಬಿಡ್ತಾ ಇದ್ವಿ, ಸಾಯಿಸ್ತೀವಿಲ್ಲ. ಅದಕ್ಕೆ ಅವರು ಪಾಪ ಬಂದು ತುಂಬಾ ರಿಕ್ವೆಸ್ಟ್ ಮಾಡ್ಕೊಳ್ತಾನೆ. ನಾವು ಇವನನ್ನ ಸ್ಟೇಷನ್ಗೆ ಆಗಿ ಇವನು ಜೈಲಿಗೆ ಕಳಿಸಿ ಅವನು ನರಗದ ಏನು ಪ್ರಯೋಜನ ಬರಲ್ಲ ಅಂತೇಳಿ ಅವನನ್ನ ಮಗನಾಗಿ ಸ್ವೀಕಾರ ಮಾಡ್ಕೊಂಡು ಅವನಿಗೆ ಎಜುಕೇಶನ್ ಕೊಟ್ಟು ಒಳ್ಳೆ ಆಫೀಸರ್ ಮಾಡ್ತಾರೆ. ಅವನೇನ್ ಮಾಡ್ತಾರೆ? ಒಳ್ಳೆ ಆಫೀಸರ್ ಮಾಡ್ತಾರೆ. ಅವರು ತುಂಬಾ ಚೆನ್ನಾಗಿರ್ತಾರೆ, ಇವನು ತುಂಬಾ ಚೆನ್ನಾಗಿ ಒಂದೇ ಕುಟುಂಬದಲ್ಲಿ ಇರ್ತಾರೆ. ಆ ಹುಡುಗನಿಗೆ ಆ ಕಥೆ ಹೇಳ್ತಾರೆ, ಕ್ಷಮಿಸೋದಂದ್ರೆ ಬಿಟ್ಟು ಬಿಡೋದಲ್ಲಪ್ಪ, ಕ್ಷಮಿಸೋದಂದ್ರೆ ಅವನನ್ನು ನಮ್ಮ ಜೀವಿತಕ್ಕೆ ಬರಮಾಡ್ಕೊಳ್ಳೋದು, ನಮ್ಮ ಜೀವಿತಕ್ಕೆ ಒಬ್ಬ ಸದಸ್ಯನಾಗಿ ಮಾಡ್ಕೊಳ್ಳೋದು, ಒಂದು ಬಾಂಧವ್ಯವನ್ನು ಬೆಳೆಸ್ಕೊಳ್ಳೋದು, ನಾವು ಅವರಲ್ಲಿ ಸೇರ್ಕೊಳ್ಳೋದು. ಕ್ಷಮಿಸೋದಂದ್ರೆ ಆಯ್ತು ಹೋಗಪ್ಪ ಅಂತ ಬಿಟ್ಬಿಡೋದಲ್ಲ. ಹಲ್ಲೆಲೂಯಾ. ಆ ಹುಡುಗನ ಕೇಳಿದ್ರೆ ಇದು ಕೇಳಕ್ ಕತೆ ತುಂಬಾ ಚೆನ್ನಾಗೈತೆ. ಆ ಹುಡುಗನ ಕೇಳ್ತಾರೆ, ನೋಡಪ್ಪ ಕ್ಷಮಿಸೋದಂದ್ರೆ ಹಿಂಗೆ. ಆ ತಂದೆ ತಾಯಿಗಳು ಕ್ಷಮಿಸಿ ಆ ಹುಡುಗನಿಗೆ ಎಜುಕೇಶನ್ ಕೊಟ್ಟು ಒಳ್ಳೆ ಆಫೀಸರ್ ಮಾಡ್ತಾರೆ. ಆ ರೀತಿ ಕ್ಷಮಾಪಣೆ ಕೊಡ್ಬೇಕಂತ ಆ ಹುಡುಗನಿಗೆ ಕತೆ ಹೇಳಿದ್ರೆ ಇದು ಕೇಳೋಕ್ ತುಂಬಾ ಚೆನ್ನಾಗೈತೆ, ಆದ್ರೆ ನಿಜ ಜೀವನದಲ್ಲೇ ನಡೆಯಲ್ಲ ಅಂತ ಹೇಳ್ಬಿಡ್ತಾನೆ. ಹಲ್ಲೆಲೂಯಾ. ನಡೀತದೆ. ಆ ಹುಡುಗ ಬೇರೆ ಯಾರಲ್ಲ, ನಿನ್ ಮುಂದೆ ನಿಂತ್ಕೊಂಡು ಮಾತಾಡ್ತಾರನೆ ಅವನೇ ನಾನು. ಆ ಹಿಂದ್ಗಡೆ ವಯಸ್ಸಾದವ್ರು ಇದ್ದಾರಲ್ಲ ಅವರೇ ತಂದೆ ತಾಯಿಗಳು, ಅವರೇ ನನಗೆ ಎಜುಕೇಶನ್ ಕೊಟ್ಟಿದ್ದು, ನಾನು ಆ ಹುಡುಗನ ಬಂದಿದ್ದು ಅದೇ ಹುಡುಗ ನಾನು. ನನ್ನನ್ನು ಸೇರಿಸ್ಕೊಂಡ್ರು. ಕ್ಷಮಾಪಣೆ ಅಂದ್ರೆ ಈ ರೀತಿ ನಾವು ಒಬ್ಬರನ್ನೊಬ್ರು ಸೇರಿಸ್ಕೊಂಡ್ರೆ ಇಡೀ ಸಮಾಜದಲ್ಲಿ ಒಂದು ಬಾಂಧವ್ಯ ಬೆಸೆತದೆ, ದ್ವೇಷ ಸತ್ತೋಗ್ಬಿಡ್ತದೆ, ಪ್ರೀತಿ ಬೆಳೀತದೆ. ಆದ ಕಾರಣ ನೀವು ದ್ವೇಷವನ್ನ ಯಾವತ್ತೂ ಕಾರಬಾರ್ದು. ಕ್ಷಮಾಪಣೆಯನ್ನ ಕೊಡ್ತಾ ಹೋದ್ರೆ ಒಬ್ಬರಿಗೊಬ್ಬರು ಅನ್ಯೋನ್ಯತೆ, ಒಂದು ಪುಟ್ಟ ಗ್ರಾಮ ಇರ್ತದೆ, ಒಂದು ಪುಟ್ಟ ಕುಟುಂಬ ಇರ್ತದೆ, ಪುಟ್ಟ ಸ್ನೇಹ ಇರ್ತದೆ, ಅಲ್ಲಿ ದ್ವೇಷಕ್ಕೆ ಆಸ್ಪದ ಕೊಡಬಾರ್ದು. ಶಿಲುಬೆ ಮೇಲೆ ಯೇಸು ಸ್ವಾಮಿ ಜಗತ್ತಿಗೆ ಸಾರಿದಂತ ಬಹಳ ಸ್ಪಷ್ಟವಾದ ಒಂದು ವಿಷಯ ಏನಪ್ಪಾ ಅಂದ್ರೆ ನೀವು ಒಬ್ಬರಿಗೊಬ್ಬರು ಕ್ಷಮಿಸಬೇಕು. ಹಲ್ಲೆಲೂಯಾ. ಪಕ್ಕದಲ್ಲಿ ಕ್ಷಮಿಸ್ತೀಯಾ? ಹಲ್ಲೆಲೂಯಾ. ನಮ್ಮ ಒಬ್ಬೊಬ್ಬರಿಗೆ ಶತ್ರು ಇದ್ದಾರ ಇಲ್ವಾ? ಮಿತ್ರನಿದ್ದ ಹಾಗೆ ಹಿತ ಶತ್ರುನು ಇರ್ತಾನೆ. ಇರ್ತಾರ ಇರಲ್ವಾ? ಇದ್ದಾರ ಇಲ್ವಾಪ? ನಮಗೂ ಇದ್ದಾರೆ. ಹಾಗಾದ್ರೆ ಇವತ್ತು ನಿಂತುಕೊಂಡು ನೀವು ಅವನು ಎಲ್ಲೇ ಇರಲಿ
ಅವನ ಹೆಸರು ಹೇಳಿ, ದೇವರೇ ಅವನು ಇವತ್ತು ಮೀಟ್ ಮಾಡ್ತೀನಿ. ನೀವು ಶಿಲ್ಬೆ ಮೇಲೆ ನಮಗೆ 2025ರ ಇಸ್ವಿನಲ್ಲಿ ನನಗೆ ಒಂದು ಮಾತು ಹೇಳಿದ್ದೀರಿ, ನಾನು ಕ್ಷಮಿಸಿದಂತೆ ಅವನು ಹೋಗಿ ನೀವು ಕ್ಷಮಿಸಬೇಕಂತ. ಬೇರೆ ಕ್ಷಮಿಸೋದಲ್ಲ ದೇವ್ರೆ, ಅವನನ್ನು ನಾನು ಇವತ್ತು ಫ್ರೆಂಡ್ ಆಗಿ ತಗೊಳ್ತೀನಿ, ನನ್ನ ಆತ್ಮೀಯ ಮಗನಾಗಿ ಆತ್ಮೀಯ ವ್ಯಕ್ತಿಯಾಗಿ ನನ್ನ ಜೀವಿತಕ್ಕೆ ಬರ್ಬಾರ್ತೀನಿ. ಇವತ್ತು ದ್ವೇಷವನ್ನು ಸಾಯಿಸ್ತೀನಿ, ಪ್ರೀತಿಯನ್ನು ಅವನಿಗೆ ಹಂಚುತ್ತೀನಿ. ಎಲ್ಲ ಎದ್ದು ನಿಂತುಕೊಂಡು ಒಂದು ಸಣ್ಣ ಡೆಡಿಕೇಶನ್, ಸಮರ್ಪಣೆ. ದಯಮಾಡಿ, ನಾವು ನಿಮಗೆ ಶತ್ರು ಇದ್ದಾರೆ ಅಂತ ಗೊತ್ತಿದೆ, ದಯಮಾಡಿ ಶತ್ರುತ್ವವನ್ನು ದಯಮಾಡಿ ಇಟ್ಕೊಳ್ಳಕ್ ಹೋಗ್ಬೇಡಿ. ಅದರಲ್ಲಿ ಕ್ರೈಸ್ತರಲ್ಲಿ ದ್ವೇಷವನ್ನೇ ಇರಬಾರ್ದು, ಕ್ಷಮಾಪಣೆ ಮಾತ್ರ ಇರಬೇಕು. ಅದಕ್ಕೋಸ್ಕರ ಕೈಗಳನ್ನ ಮೇಲೆ ಮಾಡಿ, ಆ ಶತ್ರು ಎಲ್ಲಿದ್ದಾರೆ ನಿಮ್ಗೆ ಗೊತ್ತಿದೆ. ಇವತ್ತು 100-200 ಜನ ಇಲ್ಲಿ ಇದ್ದೀರಿ, ನೀವು 100-200 ಜನರಿಗೂ ಶತ್ರು ಇದ್ದಾರೆ. ಅವರನ್ನು ಕ್ಷಮಿಸಿದ್ರೆ 200 ಜನ ನೀವು ಒಳಗಡೆ ಬರ್ತಾರೆ. 200 ಜನರ ಪ್ರೀತಿ ವಿಶ್ವಾಸದಲ್ಲಿ ಇರ್ತೀರಿ. ದ್ವೇಷ ಮಾಡಿ ನಾವು ಏನನ್ನ ಸಾಧ್ಯ ಮಾಡ್ಲಿಕ್ಕೆ ಆಗುದಿಲ್ಲ. ಬೇರೆ ಯಾರೂ ದ್ವೇಷ ಮಾಡಬೇಡಿ, ದಯಮಾಡಿ. ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ನೀವೆಲ್ಲರನ್ನ ಪ್ರೀತಿ ಮಾಡಿ, ನಾನು ಕ್ಷಮಿಸಿದಂತೆ ನೀವು ಕ್ಷಮಿಸಿ ಅವರನ್ನ ಸೇರಿಸಿಕೊಳ್ಬೇಕು. ಅವರ ಬಾಂಧವ್ಯವನ್ನ ಮತ್ತೆ ಅನ್ಯೋನ್ಯತೆಯನ್ನ ನೀವು ನೋಡಬೇಕು. ಸಹೋದರರು ಒಂದಾಗಿರುವುದು ಎಷ್ಟು ಒಳ್ಳೆಯದು, ಅಲ್ಲಿ ರಮ್ಯವಾಗಿರ್ತದೆ, ಅಲ್ಲಿ ಆಶೀರ್ವಾದ ಇರ್ತದೆ, ಅಲ್ಲಿ ಜಯ ಇರ್ತದೆ ಪ್ರಿಯರೇ. ಆದ ಕಾರಣ ಸಹೋದರ ಮಧ್ಯದಲ್ಲಿ ದ್ವೇಷವನ್ನು ಇಟ್ಕೊಳ್ಬೇಡಿ, ಕ್ಷಮಾಪಣೆ ಇರಲಿ. ಏನಾದ್ರೂ ತಪ್ಪು ಮಾಡಿದ್ರೆ ನಮ್ಮ ತಂದೆ ತಾನೇ, ನಮ್ಮ ತಾಯಿ ತಾನೇ, ನನ್ನ ಮಗ ತಾನೇ, ನನ್ನ ಸಹೋದರ ತಾನೇ, ನಮ್ಮವರೇ ತಾನೇ ಎಂಬ ಒಂದು ನನ್ನತನವನ್ನ ನೀವು ನಿಮ್ಮ ಹೃದಯದಲ್ಲಿಟ್ಟುಕೊಂಡು ಈ ಶಿಲ್ಬೆಯ ಮೊದಲನೇ ಮಾತನ್ನ ನಿಮ್ಮ ಜೀವಿತಕ್ಕೆ ಬರಮಾಡಿಕೊಳ್ಳಿ. ಪರಿಶುದ್ಧನು ಮಹೋನ್ನತನಾದ ದೇವರೇ, ನಮ್ಮನ್ನ ನೀವು ಕ್ಷಮಿಸಿದ್ದಕ್ಕೆ ನಾವು ನಿಮ್ಮ ಆಲಯದಲ್ಲಿದ್ದೀವಿ ಸ್ವಾಮಿ. ಇವತ್ತು ನಾವು ಕರ್ತನೆ ಸಮಾಜವನ್ನು ಕ್ಷಮಿಸಬೇಕು ಸ್ವಾಮಿ. ನಮ್ಮಲ್ಲಿ ದ್ವೇಷ ಬೇಡ ಸ್ವಾಮಿ. ಅವರು ಏನಾದ್ರೂ ನಮ್ಮನ್ನ ದ್ವೇಷ ಮಾಡಿದ್ರೆ ನಾವು ಅವರನ್ನು ಪ್ರೀತಿ ಮಾಡುವಂತ ಹೃದಯವನ್ನ ತಾರಪ್ಪ ದೇವರೇ. ಕರ್ತನೆ, ನಮಗೆ ದ್ವೇಷ ಬೇಡ, ಪ್ರೀತಿ ಬೇಕು. ಮತ್ತು ಕರ್ತನೆ, ಅವ್ರು ಮಾಡುವಂತಹ ದ್ವೇಷಕ್ಕೆ ನಾವು ಕ್ಷಮಾಪಣೆ ಕೊಡುವ ಹಾಗೆ ದಯ ತೋರಿಸು. ನಮ್ಮಲ್ಲಿ ಯಾರಿಗೆ ಶತ್ರು ಇದ್ದಾರೋ ಅವರು ಯೇಸು ಸ್ವಾಮಿ ಹೆಸರಲ್ಲಿ ಕ್ಷಮಿಸಲ್ಪಡಲಿ ಸ್ವಾಮಿ. ಅವರನ್ನ ನಾವು ಪ್ರೀತಿ ಮಾಡ್ತಾ ಇದೀವಿ ಸ್ವಾಮಿ. ನಾವು ಯಾವತ್ತೂ ದ್ವೇಷ ಮಾಡಲ್ಲ. ನಿಮ್ಮ ಮಾತನ್ನ ನಾವು ಶ್ರದ್ಧೆ ಭಕ್ತಿಯಿಂದ ಕೈಗೊಂಡು ನಡೀತೀವಿ ಎಂಬುದಾಗಿ ನಮ್ಮ ಒಡೆಯ ರಕ್ಷಕನಾಗಿರುವ ಯೇಸುವಿನ ನಾಮದಲ್ಲಿ ತಂದೆಯೇ. ಜೋರಾಗಿ ಚಪ್ಪಾಳೆ ಹೊಡಿ. ನನ್ನ ಸಾರಿ ಜೋರಾಗಿ ನಾನು ಕ್ಷಮಿಸ್ತೀನಿ ಅಂತ ಹೇಳಿ. ಹಲ್ಲೆಲೂಯಾ. ಹೇಳಿ, ಕ್ಷಮಿಸ್ತೀನಿ ನಾನು ಅಂತ. ಹಲ್ಲೆಲೂಯಾ. ಜೋರಾಗಿ ಚಪ್ಪಾಳೆ ಹೊಡಿ. ಕರ್ತನೇ ಮಾತನಾಡುವ ಹಾಗೆ ನಾವು ಪ್ರಾರ್ಥಿಸಿಕೊಳ್ಳೋಣ.
ಪರಿಶುದ್ಧನು ಮಹೋನ್ನತನು ಜೀವ ಸ್ವರೂಪನು ಜೀವಲೋಕದ ಅಧಿಪತಿಯಾದ ನಜರೇತಿನ ಯೇಸು ಕ್ರಿಸ್ತನಲ್ಲಿ ತಂದೆಯಾದ ದೇವರೇ, ಅಪ್ಪ ಈಗ ಕರ್ತನಾದ ದೇವರೇ, ಈ ಶಿಲುಬೆಯ ಧ್ಯಾನಕೂಟಕ್ಕೆ ನಮ್ಮಗಳನ್ನು ಕರೆತಂದಿದ್ದೀರಾ. ಆ ಒಂದು 2000 ವರ್ಷಗಳ ಹಿಂದೆ ಮೊದಲನೆಯ ಶತಮಾನದಲ್ಲಿ ಆ ಶಿಲುಬೆಯಲ್ಲಿ ಅಪ್ಪ ನೀನು ಪಟ್ಟಂತ ವೇದನೆಯಲ್ಲಿಯೂ ಕೂಡ ಅದ್ಭುತವಾದಂಥ ಮಾತುಗಳನ್ನು ಮಾತನಾಡಿದ್ದೀರಾ. ಅದರಂತೆ ಸ್ವಾಮಿ ಈ ವರ್ಷದಲ್ಲೂ ಕೂಡ 2025 ವರ್ಷಗಳವರೆಗೂ ಅದನ್ನು ನಾವು ಧ್ಯಾನಿಸಿಕೊಂಡು ಬಂದಿದ್ದೇವೆ. ಅಯ್ಯ, ನಮಗೆ ಅದು ಶಕ್ತಿಯು ಬಲವೂ ಆಗಿದ್ದುಕೊಂಡು ನಡೆಸಿರಿ. ಈಗ ಕರ್ತನೆ ಅಪ್ಪ, 2ನೇ ಮಾತನ್ನ ಸ್ವಾಮಿ ಪ್ರಿಯ ಮಾನಸಾಂತರ ಹೊಂದಿಕೊಂಡು ನಿನ್ನ ಕಡೆಗೆ ಬರುವ ಹಾಗೆ ಸಹಾಯ ಮಾಡಪ್ಪ. ಎರೇಮಿಯನಿಗೆ ಹೇಳಿದ ಪ್ರಕಾರವೇ ಈಗೋ ನಿನ್ನ ಬಾಯಲ್ಲಿ ನನ್ನ ಜೀವ ವಾಕ್ಯಗಳನ್ನು ಇಟ್ಟಿದ್ದೇನೆ ಎಂಬುದಾಗಿ ಪ್ರಿಯ ಮಗನ ಬಾಯಲ್ಲಿ ನಿನ್ನ ಜೀವವುಳ್ಳ ವಾಕ್ಯಗಳನ್ನು ಇಟ್ಟು ಏನು ಪ್ರಬೋಧಿಸಬೇಕು, ಏನು ಬೋಧಿಸಬೇಕು, ಏನು ಹೇಳಬೇಕು ಎಂಬುದಾಗಿ ಕಲಿಸಿಕೊಡ್ರಿ ಅಯ್ಯ. ಎಲ್ಲರ ಕಿವಿಗಳು ಚುರುಕಾಗಿರಲಿ ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಕೇಳುವ ಹೃದಯ, ಕೇಳಿಸಿಕೊಳ್ಳುವ ಕಿವಿಗಳು ಚುರುಕಾಗಿದ್ದುಕೊಂಡು ಸತ್ಯವನ್ನ ಹೇಳ್ರಿ, ಸತ್ಯವನ್ನು ನಿಮ್ಮನ್ನ ಬಿಡುಗಡೆ ಮಾಡ್ತದೆ ಎಂಬುದಾಗಿ ಅಪ್ಪ ನಿನ್ನ ಮಗನೊಟ್ಟಿಗೆ ಸತ್ಯವನ್ನೇ ಮಾತನಾಡಿ ಇಡೀ ಲೋಕಕ್ಕೆ ಆ ಒಂದು ಶುಭ ವರ್ತಮಾನವನ್ನ ಸಾರುವಂತ ಧೈರ್ಯವನ್ನ ಕೊಟ್ಟು ತುಂಬಿಸಿ ನಡೆಸಿ ಎಂಬುದಾಗಿ, ಮಗನೊಟ್ಟಿಗೆ ಇದ್ದುಕೊಂಡು ನಿನ್ನ ಮಹಿಮೆಯಲ್ಲಿ ಚಲಿಸಿ ಎಂಬುದಾಗಿ ಈ ಒಂದು ಕರ್ತನೆ ಈ ಪ್ರಾರಂಭವನ್ನ ನಜರೇತಿನ ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸಿ ಪ್ರಾರಂಭಿಸಿಕೊಳ್ತೇನೆ ನಮ್ಮ ತಂದೆ. ದೇವರ ಶಿಲುಬೆಯ 2ನೇ ಮಾತನ್ನು ಮಾತನಾಡುವಂತೆ ನನಗೆ ಸಹಾಯ ಮಾಡಿದ ತಂದೆಯಾದ ದೇವರಿಗೂ ಮತ್ತು ನನ್ನ ಬಾಯಾಗಿರುವ ಪವಿತ್ರಾತ್ಮನಿಗೂ ಮತ್ತು ಯೇಸು ಕ್ರಿಸ್ತನಿಗೂ ನನ್ನ ಪ್ರೀತಿಯ ವಂದನೆಗಳು. ಶಿಲುಬೆಯ 7 ಮಾತುಗಳಲ್ಲಿ 7 ಅಮೂಲ್ಯ ಮಾತುಗಳಲ್ಲಿ 2ನೇ ಮಾತನ್ನು ಮಾತನಾಡಲು ನನಗೆ ಅವಕಾಶ ಮಾಡಿಕೊಟ್ಟಂತ ನಮ್ಮ ಪ್ರೀತಿಯ ಸಹಪಾಲಕರಿಗೂ ಮತ್ತು ನನಗೆ ಪ್ರಿಪೇರ್ ಮಾಡಿದಂಥ ಸಹ ಸೇವಕಿಯಾದ ನವ್ಯ ಸಿಸ್ಟರ್ ಅವರಿಗೂ ನನ್ನ ಪ್ರೀತಿಯ ವಂದನೆಗಳು. ನಿಮ್ಮೆಲ್ಲರಿಗೂ ನನ್ನ ಪ್ರೀತಿಯ ವಂದನೆ. ಓಕೆ, ನಾವು ಶಿಲುಬೆಯ 2ನೇ ಮಾತಿಗೆ ಹೋಗೋಣ. ಶಿಲುಬೆಯ ಧ್ಯಾನಕೂಟಕ್ಕೆ ಆರಿಸಲ್ಪಟ್ಟ ಶಿರೋನಾಮ ಮರಣದ ನೆರಳಿನಲ್ಲಿ ಕೃಪೆಯ ಧ್ವನಿ. ಎಲ್ಲ ನನ್ನೊಂದಿಗೆ ಹೇಳ್ತೀರಾ? ಮರಣದ ನೆರಳಿನಲ್ಲಿ ಕೃಪೆಯ ಧ್ವನಿ. ಇನ್ನೊಂದ್ಸತಿ, ಮರಣದ ನೆರಳಿನಲ್ಲಿ ಕೃಪೆಯ ಧ್ವನಿ. ಆ ಧ್ವನಿ ಯಾವ್ದಂತ ನಾವು ತಿಳ್ಕೊಳ್ಳೋಣ. ಸಮುದ್ರವನ್ನು ಮನನೆಲವನ್ನು ಸೃಷ್ಟಿಸಿದ ಆತನೇ ನಿಮಗೆ ಸ್ತೋತ್ರ ಉಂಟಾಗಲಿ ಸ್ವಾಮಿ. ಯು ಆರ್ ದ ಆಲ್ಫಾ ಒಮೆಗಾ, ಯು ಆರ್ ದ ಬಿಗಿನಿಂಗ್ ಅಂಡ್ ಎಂಡ್. ಥ್ಯಾಂಕ್ ಯು ಜೀಸಸ್, ಪ್ರೈಸ್ ಯು ಮಾಸ್ಟರ್. ಈ ಒಳ್ಳೆಯ ದಿನದಲ್ಲಿ ಹೌದು ಸ್ವಾಮಿ, ಗುಡ್ ಫ್ರೈಡೆ ದಿನದಲ್ಲಿ ಮಗಳು ಹೌದು ಸ್ವಾಮಿ ಬರ್ತಡೇನ ಆಚರಿಸ್ಕೊಳ್ತಾ ಇದ್ದಾರೆ ಸ್ವಾಮಿ. ಮಗಳನ್ನು ಆಶೀರ್ವದಿಸು ಸ್ವಾಮಿ, ನಿನ್ನ ಕೃಪೆ ಇರಲಿ ಸ್ವಾಮಿ, ನಿನ್ನ ಬಲ ಇರಲಿ ಸ್ವಾಮಿ. ಹೌದು ಕರ್ತನೆ, ನಿನ್ನ ವಾಕ್ಯದಲ್ಲಿ ಬರೆದಿದೆ ಸ್ವಾಮಿ, ಚಿಕ್ಕ ಮಕ್ಕಳನ್ನ ನನ್ನ ಬಳಿಗೆ ಬರಮಾಡ್ರಿ, ಮುಂದಿನ ರಾಜ್ಯವು ಅವರದೇ ಎಂಬುದಾಗಿ ಹೇಳಿದ್ದೆಲ್ಲ ಸ್ವಾಮಿ. ಅದಕ್ಕಾಗಿ ನಿಮಗೆ ಸ್ತೋತ್ರ ಉಂಟಾಗಲಿ ಸ್ವಾಮಿ. ಹೌದು ಸ್ವಾಮಿ, ಮಗುವಿನ ಕುಟುಂಬವನ್ನು ಆಶೀರ್ವದಿಸು, ತಂದೆ ತಾಯಿನ ಆಶೀರ್ವದಿಸು ಸ್ವಾಮಿ. ಯೇಸುವೇ ನಿಮಗೆ ಸ್ತೋತ್ರ ಉಂಟಾಗಲಿ ಸ್ವಾಮಿ. ಆ ಕುಟುಂಬದಲ್ಲಿ ಶಾಂತಿ ಇರಲಿ ಸ್ವಾಮಿ. ಸ್ತೋತ್ರ ಉಂಟಾಗಲಿ. ಎಲ್ಲ ಇಕ್ಕಟ್ಟುಗಳಿಂದ ಬಿಡಿಸು ಸ್ವಾಮಿ, ಎಲ್ಲ ಬಾಧೆಗಳಿಂದ ಬಿಡಿಸು ಸ್ವಾಮಿ. ಯೇಸುವೇ ವಧಿಸು ಸ್ವಾಮಿ. ಒಳ್ಳೆ ಆರೋಗ್ಯವನ್ನು ಕೊಡು, ಒಳ್ಳೆ ಬಲವನ್ನು ಕೊಡು ಸ್ವಾಮಿ. ಹೌದು ಕರ್ತನೆ.
ಮಾಡಲಿ. ಅವರಿಗೋಸ್ಕರ ಪ್ರಾರ್ಥನೆ ಎಂಬುದಾಗಿ ಆಶೀರ್ವದಿಸುತ್ತೇನೆ. ದೇವಾದಿ ದೇವನು ಮಾನವ ರೂಪವನ್ನು ತಾಳಿ ಈ ಪಾಪ ನಿವಾರಣೆ ಮಾಡೋದಕ್ಕಾಗಿ ಮಾನವ ರೂಪದಲ್ಲಿ ಬಂದು ಯಜ್ಞವಾಗಿದ್ದಾನೆ ಪ್ರಿಯರೇ. ಅದನ್ನ ಯಾವ ಒಪ್ಪಿಕೊಳ್ತಾರೋ ಅವನಿಗೆ ಪಾಪದ ಪರಿಹಾರವನ್ನು ಕೊಡ್ತಾರೆ. ಆ ತತ್ವ ಸಿದ್ಧಾಂತಗಳನ್ನು ಒಪ್ಪಿಕೊಂಡು ಯಾರು ಜೀವನ ಮಾಡ್ತಾರೋ ಅವರಿಗೆ ನಿತ್ಯ ಜೀವನ ಉಚಿತವಾಗಿ ಕೊಡ್ತಾರೆ. ಇದಕ್ಕೆ ಏನು ನೀವು ಈಡುಕೊಡಬೇಕಾಗಿಲ್ಲ, ಏನು ತ್ಯಾಗ ಮಾಡಬೇಕಾಗಿಲ್ಲ. ಯೇಸು ಸ್ವಾಮಿ ಸತ್ತಂಗೆ ನೀವು ಶಿಲ್ಬೆ ಮೇಲೆ ಸಾಯಂಗಿಲ್ಲ, ನೀವು ಆಣಿಗಳು ಹೊಡೆಸ್ಕೊಳ್ಳಂಗಿಲ್ಲ, ಚಾಡಿ ಏಟು ಹೊಡೆಸ್ಕೊಳ್ಳಂಗಿಲ್ಲ, ಗುಂಡು ಹೊಡೆಸ್ಕೊಳ್ಳಂಗಿಲ್ಲ, ಬೇರೆ ಯಾವುದೇ ನೀವು ತ್ಯಾಗ ಬಲಿದಾನ ಮಾಡೋಂಗಿಲ್ಲ. ನಿಮ್ಮ ಹೃದಯಗಳನ್ನ ದೇವರ ಹತ್ರ ಗೋಪಿಸಿಕೊಟ್ಟು, ದೇವರೇ ನಿಜವಾಗ್ಲೂ ನಾನು ಪಾಪಿ, ನಾನು ಪಾಪದ ಜೀವಿತ ಮಾಡ್ತಾ ಇದ್ದೇನೆ, ಈ ಪಾಪದ ಜೀವಿತ ಇಟ್ಟುಕೊಂಡು ನಾನು ಸ್ವರ್ಗ ಬರೋದಕ್ಕೆ ಆಗೋದಿಲ್ಲ, ನನಗೆ ಪಾಪದ ಪರಿಹಾರ ಕೊಡು ಎಂಬುದಾಗಿ ಅದರ ಮುಂದೆ ಬಂದು ಆ ಪಾಪಗಳಿಗೋಸ್ಕರ ಪಶ್ಚಾತ್ತಾಪಟ್ಟು ನೀವು ದೇವರ ಕಡೆ ತಿಳ್ಕೊಂಡು ಆ ಯೇಸುವನ್ನ ಒಡೆಯನು ರಕ್ಷಕರು ದೇವರ ಎಂಬುದಾಗಿ ನಿಮ್ಮ ಹೃದಯದಲ್ಲಿ ಸ್ವೀಕಾರ ಮಾಡಿಕೊಳ್ಳುವಾಗ, ಬರಮಾಡಿಕೊಳ್ಳುವಾಗ ಆತ ನಿಮ್ಮ ಜೀವಿತಕ್ಕೆ ಬಂದು ನಿಮ್ಗೆ ಆಶೀರ್ವಾದ ಕೊಡ್ತಾರೆ. ಹಲ್ಲೆಲೂಯಾ. ಈ ಶಿಲುಬೆ 7 ಮಾತುಗಳು ಬಹಳ ಶ್ರೇಷ್ಠವಾದದ್ದು. 2025 ವರ್ಷಗಳಿಂದ ಇದು ಪ್ರಸಂಗ ನಡೀತಾನೆ ಇದೆ. ಯಾಕೆ ನಡೀತಾ ಇದೆ ಅಂದ್ರೆ ಹೊಸ ಹೊಸ ವಿಷಯಗಳು, ಹೊಸ ಹೊಸ ಜನರು, ಹೊಸ ಹೊಸ ಮಕ್ಕಳೊಂದಿಗೆ ಮಾತನಾಡ್ತಾರೆ. ನೋಡಿ, 7 ಜನ ಬಹಳ ಧೈರ್ಯವಾಗಿ ಒಂದು ಹೊಸ ಹೊಸ ವಿಷಯಗಳನ್ನ ಅವ್ರು ಮಾತನಾಡ್ತಾ ಇದ್ದಾರೆ. ಬಹಳ ಸಂತೋಷ ಆಗ್ತದೆ. ನಮಗೆಲ್ಲ ಆ ಚಾನ್ಸಸ್ ಇಲ್ಲ, ತುಂಬಾ 10-15 ವರ್ಷ ಬೇಕಾಗಿತ್ತು ನಾವು. ಆದ್ರೆ ನೋಡಿ, ಮಕ್ಕಳು 45 ದಿವಸದಲ್ಲಿ ಧೈರ್ಯವಾಗಿ ಮಾತನಾಡ್ತಾರೆ. ಹಲ್ಲೆಲೂಯಾ. ಅದಕ್ಕೋಸ್ಕರ ಇನ್ನೂ ಹೆಚ್ಚಾಗಿ ಮಕ್ಕಳನ್ನ ಆಶೀರ್ವಾದ ಮಾಡಲಿ ಮತ್ತು ನಾಡಿನ ಜನರಿಗೆ ಗುಡ್ ಫ್ರೈಡೆ ಹಬ್ಬ ಶುಭದಾಯಕವಾಗಲಿ, ಮತ್ತೆ ಒಳ್ಳೆ ಮಳೆ ಬೆಳೆ ಸಿಗಲಿ, ಒಳ್ಳೆ ರೀತಿಯ ಆಶೀರ್ವಾದ ಸಿಗಲಿ, ಜನರು ರಕ್ಷಣೆ ಆಗಲಿ, ಆರೋಗ್ಯ ಸಿಗಲಿ. ಯಾಕಂದ್ರೆ ಈಗಾಗಲೇ ಅನೇಕ ಪ್ರಾಬ್ಲಮ್ಸ್ಗಳು ದೇಶದಲ್ಲಿ, ಅನಾರೋಗ್ಯ, ಅಸಮಾಧಾನ, ಅಶಾಂತಿ, ಜಗಳಗಳು, ಕಕ್ಷೆ ಭೇದಗಳು ಇವೆಲ್ಲ ಬರ್ತದೆ. ಇವುಗಳ ಮಧ್ಯದಲ್ಲಿ ಒಂದು ಬೆಳಕು ಸಮಾಜದೊಳಗಡೆ ಹೋಗಲಿ, ಅದನ್ನು ಕೊಂಡೊಯ್ಯುವವರು ನೀವು. ಅದಕ್ಕೆ ನೀವು ದೇವರ ಕೈ ಹೇಳ್ತಾನೆ, ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ ಎಂಬುದಾಗಿ. ಅದಕ್ಕೆ ನೀವು ಬೆಳಕಾಗೇ ಇರಬೇಕು. ನಿಮ್ಮೂರಿಗೆ ಒಂದು ಲೈಟ್ ಇದ್ರೆ ಸಾಕು, ನೀವು ಅಷ್ಟು ಪ್ರಕಾಶಿಸಿ ಕೊಡಬೇಕು. ನಾವೆಲ್ಲ ಕಣ್ಣುಗಳನ್ನು ಮುಚ್ಚಿ ಕೈಗಳನ್ನ ಮೇಲೆ ಮಾಡಿ 7 ಮಾತುಗಳನ್ನಾಡಿದಂತ ಸಹೋದರಿಗೋಸ್ಕರ ನೀವು ಒಳ್ಳೆ ರೀತಿಯಲ್ಲಿ ಪ್ರಾರ್ಥನೆ ಮಾಡಬೇಕೆಂಬುದಾಗಿ ನಿಮ್ಮನ್ನು ಪ್ರೀತಿಯಿಂದ ಕೇಳಿಕೊಂಡ್ರೆ, ಮಕ್ಕಳು ಇಲ್ಲಿಗೆ ನಿಂತ್ಕೋಬಾರ್ದು. ಇನ್ನೂ ಅವರಲ್ಲಿರುವಂಥ ಮರ್ಮಗಳು, ಗುಡಾರ್ಥಗಳು ಧೈರ್ಯವಾಗಿ ಮಾತನಾಡಕ್ಕೆ ಅವರಿಗೆ ಒಳ್ಳೆ ವೇದಿಕೆ ಕೊಟ್ಟರೆ ಅವರು ಮಕ್ಕಳು ಬಹಳ ಚೆನ್ನಾಗಿ ಮಾತನಾಡುವಂಥ ಮಕ್ಕಳಾಗಿದ್ದಾರೆ. ಪರಿಶುದ್ಧನು ಮಹೋನ್ನತನಾದ ದೇವರೇ, ಶಿಲುಬೆಯ 7 ಮಾತುಗಳಲ್ಲಿ ಈ ಮಾತುಗಳನ್ನ ಒಳ್ಳೆ ರೀತಿಯಲ್ಲಿ ದೇವರ ಬಗ್ಗೆ ಮಾತನಾಡ್ತೀನಿ ಎಂಬುದಾಗಿ ಬಹಳ ಶ್ರದ್ಧೆಯಿಂದ, ಭಕ್ತಿಯಿಂದ, ಪಾಸಿಟಿವ್ ಪ್ರೇಯರ್ ಮಾಡಿಕೊಳ್ತಾ, ಪ್ರತಿದಿನ ಪ್ರಾರ್ಥನೆ ಮಾಡಿಕೊಳ್ತಾ ಸಿದ್ಧವಾಗಿದ್ದಾರೆ. ಸ್ವಾಮಿ, ಈ ಮಕ್ಕಳನ್ನ ದೇವರು ಉಪಯೋಗಿಸು. ಈ ಮಕ್ಕಳ ಮೇಲೆ ನಿನ್ನ ಕರಗಳು ಬರಲಿ, ನಿನ್ನ ಪ್ರಸನ್ನತೆ ಅಭಿಷೇಕ ಬರಲಿ. ದೇವರ ಕರ್ತನೆ, ಈ ಮಕ್ಕಳನ್ನ ಸ್ವಾಮಿ ನಿನ್ನ ಸಾಧಕರನ್ನಾಗಿ ನೀನು ಮಾಡಿಕೊಳ್ಳಬೇಕೆಂಬುದಾಗಿ ಈ ಮಕ್ಕಳನ್ನು ನಿಮ್ಮ ಕರಗಳಲ್ಲಿ ಒಪ್ಪಿಸಿ ನಮ್ಮಡೆಯನ್ನು ರಕ್ಷಕನ ತಿರುಗಿ ಬರುವಾತನಾದ ನಜರೇತಿನ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿ ಬಿಡುವ ನಿತ್ಯ ತಂದೆಯೇ, ಆಮೆನ್. ದಯಮಾಡಿ 7 ಜನ ಹೋಗಿ. ಸ್ವರ್ಗೀಯ ತಂದೆಯಾದ ದೇವರೇ, ಈ ದಿನಕ್ಕಾಗಿ ನಾವು ವಂದಿಸ್ತೀವಿ ಸ್ವಾಮಿ. ಯಾಕಂದ್ರೆ ಬೂದಿ ಬುಧವಾರದಿಂದ ಹಿಡಿದು ಕರ್ತನೆ ಇಲ್ಲಿಯ ತನಕ ದೇವರೇ ಸಭೆಯಲ್ಲಿ ಕರ್ತನೆ ನಿರಂತರವಾದ ಪ್ರಾರ್ಥನೆ, ನಿರಂತರವಾದ ಅಭ್ಯಾಸ ದೇವರೇ, ಪ್ರತಿ ದಿನ ಆರಾಧನೆ ಕರ್ತನೆ. ಪ್ರತಿಯೊಬ್ಬ ಮಕ್ಕಳು ಕರ್ತನೆ ವಿಷಯದಲ್ಲಿ ತುಂಬಾ ಡೆಡಿಕೇಶನ್ ಮಾಡ್ಕೊಂಡಿದ್ದಾರೆ. ಇದು ನಮಗ್ ಮಾತ್ರ ಒಳ್ಳೇದಾಗೋದು ಬೇಡ ಸ್ವಾಮಿ, ಇಡೀ ಸಮಾಜಕ್ಕೆ ಕರ್ತನೆ ಇದು ಒಳ್ಳೇದಾಗಬೇಕು ಸ್ವಾಮಿ. ಅನೇಕ ಜನರು ಪಾಸಿಟಿವ್ ಪ್ರೇಯರ್ ಮಾಡಿಕೊಂಡು ದೇವರೇ ಇದನ್ನ ಕರ್ತನೆ ಭಕ್ತಿ ಪೂರ್ವಕವಾಗಿ ಕರ್ತನೆ ಈ ಗುಡ್ ಫ್ರೈಡೆಯನ್ನ ಸೆಲೆಬ್ರೇಟ್ ಮಾಡಿದ್ದಾರೆ ಸ್ವಾಮಿ. ಈ ಮಕ್ಕಳಿಗೂ ಕರ್ತನೆ, ಇವರ ಕುಟುಂಬಕ್ಕೂ ಕರ್ತನೆ ತಪ್ಪದೇ ಆಶೀರ್ವಾದಗಳು ಬರಬೇಕು ಸ್ವಾಮಿ. ಅನೇಕ ಜನರಿಗೆ ಪ್ರಾಬ್ಲಮ್ಸ್ ಇದೆ, ಕಷ್ಟ
ಕಷ್ಟಗಳಿದೆ, ಸಮಸ್ಯೆಗಳಿದೆ, ನೋವುಗಳಿದೆ, ಬಾಧೆಗಳಿದೆ, ಅನಾರೋಗ್ಯದ ಇವು ಎಲ್ಲವುಗಳ ಮಧ್ಯದಲ್ಲಿ ಕರ್ತನೇ ಶಿಲುಬೆಯನ್ನು ಇವತ್ತು ಆರಾಧಿಸಿದ್ದಾರೆ, ಧ್ಯಾನಿಸಿದ್ದಾರೆ, ಪ್ರಾರ್ಥಿಸಿದ್ದಾರೆ. ಅಪ್ಪ, ಈ ಮಕ್ಕಳಿಗೆ ಶುಭವಾಗಲಿ, ಬರುವಂತ ಆಶೀರ್ವಾದ ಈ ಮಕ್ಕಳಿಗೆ ತಪ್ಪದೆ ಬರಲಿ ಎಂಬುದಾಗಿ ನಮ್ಮ ಅಡಿಯನು ರಕ್ಷಕನು ತಿರುಗಿ ಬರುವಾತನಾದ ನಜರೇತಿನ ಯೇಸು ಸ್ವಾಮಿ ಹೆಸರಿನಲ್ಲಿ ಎಲ್ಲ ಕಾರ್ಯಗಳನ್ನ ನಿಮಗೆ ಒಪ್ಪಿಸಿಕೊಟ್ಟು ಪ್ರಾರ್ಥಿಸಿ ಬಿಡುವುದಿದೆಯೂ ಜೋಳ ತಂದೆಯೇ. ಕೈಗಳನ್ನ ಮೇಲೆ ಮಾಡಿ. ತಂದೆ ದೇವರ ಪ್ರೀತಿಯು, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ಪವಿತ್ರಾತ್ಮನ ಅನ್ಯೋನ್ಯತೆ, ಐಕ್ಯತೆ, ಶಾಂತಿ, ಸಮಾಧಾನ ತಲೆಬಾಗಿದ ನಮ್ಮೊಂದಿಗೂ ಭಾರತೀಯ ಕುಟುಂಬಗಳೊಂದಿಗೂ ನೀನು ಬರುವವರಿಗೆ ನಮ್ಮೆಲ್ಲರ ಸಂಗಡ ಇರಲಿ. ಆಮೆನ್, ಆಮೆನ್, ಆಮೆನ್. ಈ ಗುಡ್ ಫ್ರೈಡೆ ಹಬ್ಬದ ಆರ್ಥಿಕ ಶುಭಾಶಯಗಳನ್ನು ನಾನು ಕೋರೋನಾಗಿದ್ದೀನಿ. ನಾಡಿನ ಸಮಸ್ತ ಜನರಿಗೆ ಯೇಸು ಪವಿತ್ರ ಸಭೆ ಮೂಲಕವಾಗಿ ಮತ್ತೊಂದು ಸಾರಿ ನನ್ನ ತುಂಬ ಹೃದಯದ ವಂದನೆಗಳನ್ನು ಮತ್ತು ಆರ್ಥಿಕ ಶುಭಾಶಯಗಳನ್ನು ನಾನು ಕೋರೋನಾಗಿದ್ದೇನೆ. ಈ ಗುಡ್ ಫ್ರೈಡೆ ಹಬ್ಬ ಬೇರೆ ಸಭೆಗಳಿಗೆ ಮಾತ್ರ ಅಲ್ಲ, ಇಡೀ ಸಮುದಾಯಕ್ಕೆ ಮತ್ತು ದೇಶಕ್ಕೆ ಒಳ್ಳೆಯದಾಗಲಿ ಎಂಬುದಾಗಿ ನಾವು 45 ದಿನ ಬಹಳ ಶ್ರದ್ಧೆಯಿಂದ, ಭಕ್ತಿಯಿಂದ ದೇವರ ಹತ್ರ ಬಂದು ಪ್ರಾರ್ಥಿಸಿ, ದೇವ ಮಕ್ಕಳು ಎಡೆಬಿಡದೆ ಪ್ರತಿದಿನ 45 ದಿನ ಬಂದು ಸಭೆಯಲ್ಲಿ ಪ್ರಾರ್ಥನೆ ಮಾಡಿದರೆ ದೇಶದಲ್ಲಿ ಒಳ್ಳೆಯ ಆರೋಗ್ಯ ಸಿಗಲಿ, ದೇಶದಲ್ಲಿ ಶಾಂತಿ, ಸಮಾಧಾನ, ಆರೋಗ್ಯ, ಬಲ, ರಕ್ಷಣೆ ಆಗಲಿ. ಮತ್ತು ಕರ್ತನು ಯೇಸು ಸ್ವಾಮಿ ಜಗತ್ತಿಗೆ ಬಂದಂಥ ಮೂಲ ಉದ್ದೇಶವನ್ನು ಸುವಾರ್ತೆ ಮೂಲಕವಾಗಿ ಮತ್ತು ಮಾಧ್ಯಮಗಳ ಮೂಲಕವಾಗಿ ಪ್ರಸಾರಪಡಿಸಲಿಕ್ಕೆ ನಾವು ಬಹಳ ಸಂತೋಷ ಪಡುವರಾಗಿದ್ದೀವಿ. ಯಾಕೆಂದರೆ ಯೇಸು ಸ್ವಾಮಿ ಜಗತ್ತಿಗೆ ಬಂದು ಮಹಾಯಜ್ಞ ಮಾಡಿದ್ದಾರೆ. 2025 ವರ್ಷಗಳ ಹಿಂದೆ ಮಾನವ ರೂಪವಾಗಿ ಬಂದು ನಾವು ಮಾಡಿದಂಥ ಪ್ರತಿಯೊಂದು ಪಾಪಗಳಿಗೋಸ್ಕರ ಅವರು ಜಜ್ಜಲ್ಪಟ್ಟು ಗಾಯಗೊಂಡು ಆ ಗಾಯಗಳಿಂದ, ಆ ರಕ್ತದಿಂದ, ಆ ಮರಣದಿಂದ ನಮಗೆ ನರಕದ ಕೂಪವನ್ನು ತಪ್ಪಿಸಿ ಸ್ವರ್ಗವನ್ನು ನಮಗೆ ಕೊಟ್ಟಿದ್ದಾರೆ. ಈ ಯೇಸು ಸ್ವಾಮಿಯನ್ನು ನಿಜವಾಗಲೂ ದೇವರು, ಒಡೆಯನು, ರಕ್ಷಕನು ಎಂಬುದಾಗಿ ಯಾರು ಹೃದಯಪೂರ್ವಕವಾಗಿ ಒಪ್ಪಿಕೊಳ್ತಾರೋ ಅವರಿಗೆ ನಿಜವಾದ ಪಾಪದ ಪರಿಹಾರ ಕೊಟ್ಟು ಒಂದು ವೇಳೆ ಲೋಕದಲ್ಲಿ ಈ ಲೋಕದ ಯಾತ್ರೆಯನ್ನು ಮುಗಿಸಿದರೆ ನಿತ್ಯ ಜೀವವನ್ನು ದೇವರು ಕೊಡ್ತಾನೆ. ಅದು ಕಡು ಸತ್ಯವಾಗಿದೆ. ಹೌದು, ಯೇಸು ಸ್ವಾಮಿ ಅದನ್ನು ಮಾಡಲಿಕ್ಕೆ ಬಂದಿದ್ದು. ಇನ್ಯಾವುದೇ ಕಾರ್ಯಗಳನ್ನು ಅವರು ಮಾಡಲಿಕ್ಕೆ ಬಂದವರಲ್ಲ. ಪ್ರತಿಯೊಬ್ಬ ಮಾನವರಿಗೆ ಶಾಂತಿಯನ್ನು, ಸಮಾಧಾನವನ್ನು, ರಕ್ಷಣೆ ಕೊಡೋದು 7 ಮಾತುಗಳು ಶಿಲುಬೆಯಲ್ಲಿ ಈ ಗುಡ್ ಫ್ರೈಡೆಯಲ್ಲಿ ಧ್ಯಾನಕ್ಕೆ ತೆಗೆದುಕೊಂಡ್ಬರ್ತೀವಿ. ಪ್ರತಿ ವರ್ಷ ನಾವು 7 ಮಾತುಗಳು, ಆ 7 ಮಾತುಗಳನ್ನು ನಾವು ಧ್ಯಾನ ಮಾಡೋದಾದರೆ ಬಹಳ ಅದ್ಭುತ, ಅತಿಶಯ. ಅದಕ್ಕೆ ಎಲ್ಲ ಧರ್ಮದವರು ಈ ಶಿಲುಬೆಯಲ್ಲಿ ಯೇಸು ಸ್ವಾಮಿ ಮಾತನಾಡಿದ ಈ ಮಾತುಗಳಿಗೆ ಎಲ್ಲರೂ ಶರಣು ಹೋಗ್ತಾರೆ. ನಾವು ಪ್ರತಿ ವರ್ಷ ಅನೇಕ ಧರ್ಮಗುರುಗಳನ್ನು ಕರೆದು ಅವರಿಂದ ಪ್ರವಚನಗಳನ್ನು ಕೇಳ್ಕೊಳ್ಳುವಾಗ ಅವ್ರ ಬಾಯಿಂದ ಯೇಸುವಿನ ಬಗ್ಗೆ ಮಾತನಾಡುವಾಗ ನಮಗೆ ಆಶ್ಚರ್ಯ ಆಗ್ತದೆ. ಭಾಳ ಅದ್ಭುತವಾದ ವಿಷಯಗಳನ್ನು ಯೇಸು ಸ್ವಾಮಿ ಮಾತನಾಡಿದ್ದಾರೆ. ಇವೆಲ್ಲವೂ ಸಹ ಸಮಾಜಕ್ಕೆ ಮತ್ತು ನಮ್ಮ ನಾಡಿನ ಜನರಿಗೆ ಒಳ್ಳೆಯದಾಗಲಿ, ಒಳ್ಳೆಯದನ್ನು ನಾವು ಬಯಸೋರಾಗಿದ್ದೀವಿ. ಮತ್ತು ಯಾರಿಗೂ ನಾವು ಒತ್ತಡವನ್ನು ನಾವು ಮಾಡೋರಲ್ಲ, ಬಲವಂತನ ಮಾಡೋದಿಲ್ಲ. ಯಾರೆಲ್ಲ ಒಪ್ಪಿಕೊಂಡು ಬರ್ತಾರೋ ಅವರಿಗೆ ನಾವು ಕೇಳಿಕೊಳ್ಳೋದೊಂದೇ, ಶ್ರದ್ಧೆಯಿಂದಿರ್ರಿ, ಭಕ್ತಿಯಿಂದಿರ್ರಿ, ನಂಬಿಕೆಯಿಂದಿರ್ರಿ. ಯೇಸು ಏನು ಹೇಳ್ತಾರೋ ಅದನ್ನು ಮಾತ್ರವೇ ಮಾಡಿರಿ. ಮತ್ತು ಜನರಿಗೆ ದಯಮಾಡಿ ಯಾವುದೇ ಒತ್ತಡವನ್ನು, ಬಲವಂತನ ಹೇಳ್ಬೇಡ್ರಿ ಅಂತ ಪದೇ ಪದೇ ಮತ್ತೆ ನಾವು ಹೇಳ್ತಾನೆ ಇರ್ತೀವಿ. ಆದ ಕಾರಣ ನಾವು ಮಾಧ್ಯಮದ ಮುಖಾಂತರ ಕೇಳ್ಕೊಳ್ಳೋದೇನೆಂದರೆ, ಈ ಗುಡ್ ಫ್ರೈಡೆ ಹಬ್ಬ ಸಮಾಜಕ್ಕೆ ಶಾಂತಿಯನ್ನು, ಸಮಾಧಾನ ತರಲಿ. ಎಲ್ಲ ಕಡೆ ನಾವು ನೋಡ್ತಾ ಇದ್ವಿ, ಭೂಕಂಪಗಳಾಗ್ತಾಯಿದೆ, ಬರಗಾಲಗಳು ಬರ್ತಾಯಿದೆ, ಮತ್ತು ಅತಿವೃಷ್ಟಿ ಆಗ್ತಾಯಿದೆ. ಇವನ್ನೆಲ್ಲ ನೋಡುವಾಗ ದೇವ್ರ ರಾಜ್ಯ ಭಾಳ ಸಮೀಪ ಆಗ್ತದೆ. ಮತ್ತೇನು ಬರೆದು ಸುವಾರ್ತೆಯಲ್ಲಿ ನೋಡ್ತೀವಿ, ಇದು ಶೀಘ್ರ ನಡೆಯೋದು ಬಹಳ ಮುಖ್ಯ ಅಂತ. ಅದಕ್ಕೋಸ್ಕರ ನಾವು ಯಾವ ಟೈಮಲ್ಲಿ ಇದು ನಡೀತದೋ ಗೊತ್ತಿಲ್ಲ. ಅದು ನಡೆಯೋದಕ್ಕಿಂತ ಮುಂಚೆ ನಿಮ್ಮನ್ನು ಪ್ರೀತಿಯಿಂದ, ಕಳಕಳಿಯಿಂದ ನಾನು ಕೇಳ್ಕೊಳ್ತೇನೆ, ನಿಮ್ಮ ಆತ್ಮಗಳ ವಿಷಯದಲ್ಲಿ ಸ್ವಲ್ಪ ಆಲೋಚನೆ ಮಾಡಿ, ನಿಮ್ಮ ಪಾಪಗಳಿಗೋಸ್ಕರ ಪಶ್ಚಾತ್ತಾಪಪಟ್ಟು ಯೇಸುವನ್ನು ದೇವರು ಒಡೆಯನ ರಕ್ಷಕನೆಂಬುದಾಗಿ ನಿಮ್ಮ ಹೃದಯದಲ್ಲಿ ಸ್ವೀಕಾರ ಮಾಡಿಕೊಳ್ಳುವಾಗ ಯಾವುದೇ ಧರ್ಮಕ್ಕೆ ನೀವು ಹೋಗೋದಿಲ್ಲ, ಅದಕ್ಕೆ ನೀವು ಯಾವುದೇ ಮತಾಂತರ ಆಗೋದಿಲ್ಲ. ಅದರ ಬದಲಾಗಿ ಮಾನಸಾಂತರ ಎಂಬ ಒಂದು ಪರಿವರ್ತನೆ ನಿಮ್ಮಲ್ಲಿ ಆಗ್ತದೆ. ಇಲ್ಲ, ನಾವು ಒಳ್ಳೆಯವರು ಆಗಬೇಕು, ಸಮಾಜಕ್ಕೆ ಒಳ್ಳೇದು ಮಾಡಬೇಕು, ನಾವು ಈ ಲೋಕ ಬಿಟ್ಟರೆ ಸ್ವರ್ಗಕ್ಕೆ ಹೋಗ್ಬೇಕಮ್ಮ ಒಂದೇ ಒಂದು ಅಂಶವ ನಿಮ್ಮ ಹೃದಯದಲ್ಲಿ ಬಂದರೆ ಸಾಕು, ನಿಮಗೆ ಆಶೀರ್ವಾದ ಸಿಗ್ತದೆ ಮತ್ತು ಶಾಂತಿ, ಸಮಾಧಾನ ಸಿಗ್ತದೆ, ನೆಮ್ಮದಿ ಸಿಗ್ತದೆ. ಇದರ ಮೂಲಕವಾಗಿ ನಾನು ಕೇಳ್ಕೊಳ್ಳೋದು ಮಾಧ್ಯಮ ಮಿತ್ರರು ಮತ್ತು ಇಲ್ಲಿ ಬಂದಂಥ ಎಲ್ಲ ದೇವ ಮಕ್ಕಳಿಗೂ, ನಾಡಿನ ಜನರಿಗೂ ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಈ ಗುಡ್ ಫ್ರೈಡೆ ಹಬ್ಬ ನಿಮಗೆ ಶುಭದಾಯಕವಾಗಿರಲಿ.
ಆಮೇನ್. ಯೇಸು ಪವಿತ್ರ ಸಭೆಯಿಂದ ಆನೇಕಲ್ ತಾಲೂಕು ಮಂಚನಹಳ್ಳಿ ಗ್ರಾಮದಿಂದ ಗುಡ್ ಫ್ರೈಡೆ ಹಬ್ಬದ ಶುಭಾಶಯಗಳನ್ನು ಕೋರುವನಾಗಿದ್ದೇನೆ. ನಾಡಿನ ಜನತೆಗೆ ಎಲ್ಲರಿಗೂ ದೇವರ ಕೃಪೆ, ಶಾಂತಿ, ಸಮಾಧಾನ, ಒಳ್ಳೆ ಆರೋಗ್ಯ ಕೊಡಲಿ ಎಂಬುದಾಗಿ ಹಾರೈಸ್ತಾ ಇದ್ದೇನೆ. ಹಾಗೂ ಇದರಲ್ಲಿ ನಾನು ಕೇಳಿಕೊಳ್ಳುವ ನನ್ನ ಮಿತ್ರರಿಗೂ, ನನ್ನ ಸಹೋದರ ಸಹೋದರಿ, ನನ್ನ ಬಂಧು ಬಾಂಧವರು ಮಿತ್ರರಿಗೂ ಒಂದೇನ ಕೇಳ್ಕೊತಾ ಇದ್ದೇನೆ. ನಾವು ಹುಟ್ಟುತ್ತೇನೆ ಪಾಪಿಗಳೇ, ಆದರೆ ನೀತಿವಂತರು ಯಾರೂ ನಾವು ಪ್ರಪಂಚದಲ್ಲಿ ಯಾರೂ ಇಲ್ಲ. ಆದರೆ ಅದನ್ನು ತೊಳೆಯೋದಕ್ಕೆ ಯೇಸು ಸ್ವಾಮಿ ಶಿಲುಬೆಗೆ ಗೊತ್ತದ, ಮಾನವನ ಜನ್ಮ ತಾಳ್ದ. ಅದನ್ನು ಈಗಾಗಲೇ ನಮ್ಮ ಅಯ್ಯ ಅವರು ಸಭಾಪಾಲಕರು ಮಾತಾಡಿದ್ದಾರೆ, ತಿಳಿಸಿದ್ದಾರೆ. ಇನ್ನು ಹೆಚ್ಚಾಗಿ ಮಾತಾಡ್ತಕ್ಕಂಥದ್ದು ಏನು ಇಲ್ಲಿನೂ ಮಾತಾಡೋರು ಬೇಜಾನಾಗಿದ್ದಾರೆ. ಅದಕ್ಕಾಗಿ ಎಲ್ಲರಿಗೂ ಶುಭ ಉಂಟಾಗಲಿ ಎಂಬುದಾಗಿ ನಾನು 2 ಮಾತುಗಳನ್ನು ಮಾಡಿ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ನಾಡದ ಜನರಿಗೆ ಜೈ ಭೀಮ್. ಯೇಸು ಎಲ್ಲರಿಗೂ ಗುಡ್ ಫ್ರೈಡೆ ಹಬ್ಬದ ಶುಭಾಶಯಗಳು. ಅಂದರೆ ಯೇಸು ಸ್ವಾಮಿ ಈ ಲೋಕಕ್ಕೆ ಏನಕ್ಕೆ ಬಂದ, ನರಾವತಾರ ಎತ್ತಿ ಈ ಲೋಕಕ್ಕೆ ಏನು ಬರಬೇಕಾಗಿತ್ತು, ಗುಡ್ ಫ್ರೈಡೇನಲ್ಲಿ ಏನಕ್ಕೋಸ್ಕರ ಯೇಸು ಸ್ವಾಮಿ ತನ್ನ ದೇಹವನ್ನು ಬಲಿದಾನವನ್ನು ಅರ್ಪಿಸಬೇಕಾಗಿತ್ತು ಎಂಬುದಾಗಿ ನೋಡೋದಾದರೆ, ಲೋಕದ ಎಲ್ಲ ಪಾಪಗಳಿಗೋಸ್ಕರ ಯೇಸು ಸ್ವಾಮಿ ಆ ಶಿಲುಬೆಯಲ್ಲಿ ಮರಣನು ಅಂತಾನೆ, ತನ್ನ ದೇಹವನ್ನು ಅರ್ಪಿಸ್ತಾನೆ. ಅದರಿಂದ ನಮಗೆ ಒಳ್ಳೆಯದಾಗುತ್ತೆ ಮತ್ತು ಯೇಸು ಸ್ವಾಮಿಯ ತ್ಯಾಗ ಬಲಿದಾನಗಳಿಂದ ನಮಗೆ ಶುಭ ಉಂಟಾಗ್ತದೆ. ಅಂದರೆ ನಮ್ಮ ಪಾಪಗಳನ್ನು, ಲೋಕದ ಶಾಪಗಳನ್ನು, ಲೋಕದಲ್ಲಿರುವ ಎಲ್ಲ ಪಾಪ ಶಾಪಗಳನ್ನು ಯೇಸು ಸ್ವಾಮಿ ತನ್ನ ಭುಜದ ಮೇಲೆ ಹಾಕಿಕೊಂಡು ಒಂದು ಗುಡ್ ಫ್ರೈಡೆಯಲ್ಲಿ ಆ ಗೋಲ್ಗೋತ ಬೆಟ್ಟದಲ್ಲಿ ತನ್ನ ಪ್ರಾಣವನ್ನು ಅರ್ಪಿಸ್ತಾನೆ. ಅದರಿಂದ ನಮಗೆ ಶುಭ ಉಂಟಾಗ್ತದೆ, ಅದರಿಂದ ನಮಗೆ ಒಳ್ಳೆಯದಾಗ್ತದೆ ಎಂಬುದಾಗಿ ನಾವು ಈ 1-2 ಮಾತುಗಳನ್ನು ಹೇಳಿ ಮುಗಿಸ್ತೀವಿ. ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನು ಇಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟಿದ್ದಾನೆ. ಆದರೆ ಯಾರೂ ನಮಗೋಸ್ಕರ ಯಾರೂ ಪ್ರಾಣವನ್ನು ಕೊಟ್ಟಿಲ್ಲ, ಮತ್ತು ನಮ್ಮ ಪಾಪಕ್ಕೋಸ್ಕರ ಯಾರೂ ರಕ್ತವನ್ನು ಸುರಿಸಿಲ್ಲ. ಆದರೆ ದೇವರು ನಾವು ಮಾಡಿರೋ ಪಾಪಕ್ಕೋಸ್ಕರ ದೇವರು ನಮಗೋಸ್ಕರ ಪ್ರಾಣವನ್ನು ಬಿಟ್ಟು ಆತನ ರಕ್ತವನ್ನು ಸುರಿಸಿದ್ದಾನೆ. ಆತನಿಗೆ ಎಷ್ಟು ಸ್ತೋತ್ರ ಸಲ್ಲಿಸಿದ್ರೂ ಸಾಲದು. ಆಮೇಲೆ ಮತ್ತೆ ನಾವು ಲೋಕದವರು ಎಷ್ಟೋ ಜನ ಟ್ರಿಪ್ಗಳಿಗೆ ಹೋಗ್ತಾರೆ, ಸ್ನಾನ ಮಾಡಿದ್ರೆ ನದಿಯಲ್ಲಿ ಮುಳುಗಿದ್ರೆ ಪಾಪ ಕಳೆಯುತ್ತೆ ಅಂತ ಅನ್ಕೊತಾರೆ. ಅದು ತಪ್ಪು. ದೇವರಿಗೆ ನಾವು ಮಾಡಿರೋ ತಪ್ಪುಗಳನ್ನು ಅರಿಕೆ ಮಾಡಿ ಬಿಟ್ಟು ಬಿಟ್ಟರೆ, ಅದು ದೇವರಲ್ಲಿ ಕ್ಷಮೆ ಇದ್ದರೆ ನಮಗೆ ಎಲ್ಲವೂ ಬಿಡುಗಡೆ ಆಗುತ್ತದೆ ಅಂತ 2 ಮಾತುಗಳನ್ನು ಆಡಿ ಮುಗಿಸುತ್ತೇನೆ. ದೇವರೇ, ಸರ್ವಶಕ್ತನಾದ ನನ್ನ ಸರ್ಗೆ ತಂದೆ ಇದ್ದ ಸ್ವಾಮಿಯಪ್ಪ, ಇದು ನೀನು ಮುಂಜಾನೆಯಿಂದ ಇದುವರೆಗೂ ನೀನು ಮಾಡಿದ ಅದ್ಭುತ ಕಾರ್ಯಗಳಕ್ಕಾಗಿ ನಿನಗೆ ವಂದನೆ ಸಲ್ಲಿಸ್ತೇನೆ ಸ್ವಾಮಿ. ಅಪ್ಪ, ವಿಶೇಷವಾಗಿ ಕರ್ತನೆ ನಾನು ಹೇಳಬೇಕಂತ ಬಯಸೋದು ಏನು ಸ್ವಾಮಿ, ಅಪ್ಪ, ಇಡೀ ಜಗತ್ತಲ್ಲಿ ಕರ್ತನೆ ನಿನ್ನ ಗುರುತಿಸಿ ನೀನು ಗುಡ್ ಫ್ರೈಡೇನ ಸ್ವಾಮಿ ಎಲ್ಲ ಸಭೆಗಳಾಗ ಈ ವಿಶೇಷದನ್ನು ಎಲ್ಲ ಪ್ರಕಟಣೆ ಪಡಿಸುತ್ತಾ ಇರೋದಕ್ಕಾಗಿ ನಿನಗೆ ಎಷ್ಟು ಸ್ತೋತ್ರ ಸಾಲದು ಸ್ವಾಮಿ. ಇದನ್ನು ಜನ ಏನೋ ಅಂದುಕೋಬೋದು ಕರ್ತನೆ, ನಮಗೂ ಮಾತ್ರ ವಿಶೇಷವಾದ ಆ ಶಿಲುಬೆ ಮೇಲೆ 7 ಮಾತು ಕರ್ತನೆ ನಮ್ಮ ಹೃದಯದಲ್ಲಿ ಅದು ಎಷ್ಟೋ ಹೇಳೋಕ್ಕೆ ಸಾಧ್ಯ ಆಗದಿದ್ದಂಥ ಮಾತುಗಳು ನಮಗಾಗಿದೆ ಸ್ವಾಮಿ. ಅಪ್ಪ, ಈ ಮಾತುಗಳು ಕರ್ತನೆ ನಾವು ಏನಕ್ಕೆ ಬಯಸ್ತೀರಂದರೆ ಒಂದೊಂದು ಮಾತಕ್ಕೂ ಎಷ್ಟೋ ಗುಡಾರ್ಥಗಳು ಅದನ್ನು ಅರ್ಥ ಮಾಡ್ಕೊಳೋರಾದರೆ ಅದು ಅರ್ಥ ಮಾಡ್ಕೊತಾರೆ ಸ್ವಾಮಿಗಾಗಿ ನಾನು ಇದೆ ಸ್ವಾಮಿಯಪ್ಪ. ತಂದಾದ ದೇವರಿಗೆ ಎಲ್ಲವನ್ನು ಸಲ್ಲಿಸೋದು ಏನಪ್ಪ ಅಂದರೆ ಎಲ್ಲ ಮಕ್ಕಳು ಇದನ್ನು ಹರಿಲಿ, ಎಲ್ಲ ಜಾತಿ ಜನಾಂಗಗಳು ಇದು ಸತ್ಯದ ದೇವರನ್ನು ಹುಡುಕಿ ಈ ರಕ್ಷಣೆ ಮಾರ್ಗಕ್ಕೆ ಬರಲಿ ಅಂತ ನಾನು 2 ಮಾತಲ್ಲಿ ನಾನು ಮುಗಿಸುತ್ತೇನೆ. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಎಲ್ಲರಿಗೂ ಗುಡ್ ಫ್ರೈಡೆ ಹಬ್ಬದ ಶುಭಾಶಯಗಳು ಹಾಗೂ ನನ್ನ ನಾಡಿನ ಎಲ್ಲ ಜನರಿಗೂ ಗುಡ್ ಫ್ರೈಡೆ ಹಬ್ಬದ ಶುಭಾಶಯಗಳನ್ನು ಕೋರುತ್ತೇನೆ. ನನ್ನ ಎಲ್ಲರಿಗೂ ಪ್ರೀತಿಯ ಸ್ವಾಗತವನ್ನು ಬಯಸುತ್ತೇನೆ. ದೇವರು ಎಲ್ಲರಿಗೂ ಸಮಾಧಾನ, ಶಾಂತಿ, ಆರೋಗ್ಯವನ್ನು ಕೊಡಲಿ ಎಂಬುದಾಗಿ ಕರ್ತನ ಹೆಸರಿನಲ್ಲಿ ನಾನು ಬೇಡಿಕೊಳ್ಳುತ್ತೇನೆ. ಈ ಗುಡ್ ಫ್ರೈಡೆ ಹಬ್ಬದ 2025 ವರ್ಷಗಳಿಂದ ನಾವು ಈ ಗುಡ್ ಫ್ರೈಡೆ ಹಬ್ಬವನ್ನು ಆಚರಿಸ್ತೇವೆ. ಇದು ಇನ್ನೂ ಮುಂದೆ ಅದ್ಭುತ ರೀತಿಯಲ್ಲಿ ದೇವರು ಅನೇಕ ಜನರು ಬಂದು ಇದರಲ್ಲಿ ಪಾಲುಗಾರರಾಗಿ ಅನೇಕ ಜನರು ರಕ್ಷಣೆ ಹೊಂದಬೇಕೆಂಬುದಾಗಿ ನಾನು ಪ್ರೀತಿಯಿಂದ ಕೇಳಿಕೊಳ್ಳುತ್ತೇನೆ. ಈ ಮಾತುಗಳನ್ನು ದೇವರ ಮಹಿಮೆಗಾಗಿ